ಡೈರೆಕ್ಟ್ರಿ ಫಸ್ಟ್ ಆ ಮೈಂಡ್ ಸೆಟ್ ಇರಬೇಕು. ಅಫ್ಕೋರ್ಸ್ ಪರಮೇಶ್ವರ್ಲಿ ಅದು ಇದೆ. ಡೆನ್ನ ಡೆನ್ನ ಡೆನ ಡೆನ್ನ 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 ಡೆನ ಡೆನ್ನ ಡೆನ್ನ ನೀನ್ ಯಾವ ಫಸ್ಟ್ ಟ್ಯೂನ್ ಕೊಡ್ತೀನೋ ಅದು ಬೆಸ್ಟ್ ಅಂತಾರ. ಹಾಯ್ ಎಲ್ಲರೂ ನಮಸ್ಕಾರ, ನಾನು ಈ ಆರ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ, ಇಟ್ಸ್ ಮೈ ಒಪಿನಿಯನ್. ಥ್ಯಾಂಕ್ ಯು ಸ್ನೇಹಿತರೆ, ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಕೊಡ್ತಿದ್ದೀರಾ ಅಂಡ್ ನ್ಯೂ ಸಬ್ಸ್ಕ್ರೈಬರ್ಸ್ ಬಂದಿದ್ದೀರಾ. ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಪ್ರೀತಿ ತೋರಿಸ್ತಾ ಇರಿ. ಇವತ್ತು ಇನ್ನೊಬ್ರು ಸ್ಪೆಷಲ್ ಗೆಸ್ಟ್. ನಾನು ಹೇಳಿದ್ದೆ ನಿಮ್ಗೆ, ಕಮರಟ್ಟು ಇಂದ ಪಾರ್ಟ್ 2 ಸಿನಿಮಾದಿಂದ ಬೇರೆ ಬೇರೆ ಟೆಕ್ನಿಷಿಯನ್ಸು, ಆಮೇಲೆ ಅದ್ರ ರಿಲೇಟೆಡ್ ಇರುವಂತ ವೆರಿ ವೆರಿ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಿರ್ತೀನಿ ಅಂತ ಹೇಳಿ ಇವತ್ತು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಗೋಪಿ ಅವ್ರನ್ನ ಕರೆಸಿದ್ದೆ ಲಿರಿಕ್ಸ್ ಡಿಪಾರ್ಟ್ಮೆಂಟ್ಗೆ. ಲಿರಿಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕಂಪೋಸಿಷನ್ಸ್. ಒಂದು ಸಿನಿಮಾಗೆ ನಾನು ಬ್ಯಾಕ್ ಬೋನ್ ಅಂತೀನಿ ಮ್ಯೂಸಿಕ್ನ. ಆ ಕಂಪೋಸಿಷನ್ ನ ಮಾಡಿದಂತ ನಮ್ಮ AT ರವಿ ಸರ್ ವೆಲ್ಕಮ್ ಟು ಮೈ ಶೋ. ನಮಸ್ಕಾರ. ಅಂಡ್ ಇವ್ರಿಗೆ ತುಂಬಾ ಇಂಪಾರ್ಟೆಂಟ್ ಈ ಸಿನಿಮಾಲಿ, ಯಾಕಂದ್ರೆ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ದಾರೆ, 2 ಚಾರ್ಟ್ ಬಸ್ಟರ್ಸ್. ಲಾಸ್ಟ್ ಎಪಿಸೋಡ್ ಹೇಳಿದೆ ನಿಮ್ಗೆ. ಎಷ್ಟು ರೀಲ್ಸ್ ಆಗಿರ್ಬೋದು ಸರ್? ಮೋರ್ ದೆನ್ 50K ಅಂದ್ರೆ ಬರೀ ರೀಲ್ಸ್ ಇನ್ಸ್ಟಾದಲ್ಲಿ ಈ ತರ ನೋಡಿದ್ರಲ್ಲ, ಈ ಮಟ್ಟಕ್ಕೆ ಸಾಂಗ್ ಹಿಟ್ ಆಗಿದೆ. ಸೊ ಸಿನಿಮಾ ಒಂದು ಸಕ್ಸಸ್ ಆಗಿ ನಿಂತ್ಕೊಬೇಕು ಅಂತಿದ್ರೆ ಅದಕ್ಕೆ ಎಲ್ಲಾ ಡಿಪಾರ್ಟ್ಮೆಂಟ್ಸು ಮುಖ್ಯ ಆಗ್ತಾ ಹೋಗ್ತದಲ್ಲ, ಹಾಗೆ ಮ್ಯೂಸಿಕ್ ಅನ್ನೋದು ಅಷ್ಟೇನೆ ತುಂಬಾ ಮುಖ್ಯ ಆಗುತ್ತೆ. ಸೊ AT ರವಿ ಸರ್, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ ಬಗ್ಗೆ ನನಗೆಲ್ಲದು ಗೊತ್ತಿದೆ. ನೀವು ಸಿನಿಮಾಗಳು ಮಾಡಿರೋದು, ನೀವು ಏನೇನ್ ಮಾಡ್ತೀರಾ ಅಂತ ಹೇಳಿ ವೀಕ್ಷಕರಿಗೆ ಗೊತ್ತಾಗ್ಬೇಕಲ್ಲ, ಜನಕ್ಕೆ ಗೊತ್ತಾಗ್ಬೇಕು AT ರವಿ ಸರ್ ಯಾರು ಅಂತ ಹೇಳಿ. ಸುಮಾರು ಒಂದು 20 years ಆಫ್ ಜರ್ನಿ ಸಿನಿಮಾ ಇಂಡಸ್ಟ್ರಿಲಿ. ವಾವ್, 20 years ಜರ್ನಿ. ಅದರಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಬಂದಿದೆ ಇದರಲ್ಲಿ. ಉದಾಹರಣೆಗೆ ನಾನು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಬಂದಾಗ KV ರಾಜು ಅಂತವ್ರು ನಮ್ಗೆ ಕರೆದ್ಬಿಟ್ಟು ಅವ್ರ ಎದುರ ಕಂಪೋಸಿಂಗ್ ಮಾಡಿಸಿದ್ರು ಆ ಟೈಮ್ ಅಲ್ಲಿ. ಹೌದು, KV ರಾಜು ಸರ್. ಸೊ ಅಂತವ್ರ ಜೊತೆಲ್ಲ ನಾವು ವರ್ಕ್ ಮಾಡಿದೀನಲ್ಲ ಅನ್ನೋದೊಂದು ಖುಷಿ ಇದೆ. ಸೊ ಚೆನ್ನಾಗಿ ಹೋಗ್ತಾ ಇದೆ, ಇಲ್ಲಿವರೆಗೂ ಬಂದು ನಿಂತಿದೆ. ಫ್ಯಾಂಟಾಸ್ಟಿಕ್ ಸರ್. ಈಗ ನನ್ನ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ಈಗ ನೀವು 20 years ಬ್ಯಾಕ್ ಇಂದ ಶುರು ಹಚ್ಕೊಂಡಿದ್ದು. ನಿಮ್ಮ ಪೈಲಟ್, ನಿಮ್ಮ ಮೊದಲನೇ ಪ್ರಾಜೆಕ್ಟ್ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಯಾವುದು? ನನ್ನ ಮೊದಲನೇ ಸಿನಿಮಾ ಅಂತಂದ್ರೆ ಅದು ರಿಲೀಸ್ ಆಗಿರೋ ಸಿನಿಮಾ. ಆಕ್ಚುಲಿ ರಿಲೀಸ್ ಆಗದೆ ಇರೋದು ಒಂದು ಇತ್ತು, ಅದು ಜೆನಿಫರ್ ಅಂತ. ಅದು ರಿಲೀಸ್ ಆಗಿಲ್ಲ ಅದು, ಬಟ್ ಬೆಳ್ಳಿ ಬೆಟ್ಟ ಅಂತ ಸಿನಿಮಾ ಅದು ಫಸ್ಟ್ ರಿಲೀಸ್ ಆಗಿರೋದು. ಯಾವ ವರ್ಷ? 2026. 2020 ಸಾರಿ 2006 ಅಲ್ಲಿ ಸುನಿಲ್ ರಾವ್ ಮತ್ತೆ ಮಾನ್ಯ ಅವರು ಆಕ್ಟ್ ಮಾಡಿರೋದು. ಒಂದು ಒಳ್ಳೆ ಲವ್ ಸ್ಟೋರಿ. ಅದೊಂದು ತುಂಬಾ ಶಿವರಾಜ್ ಹೊಸಕೆರೆ ಅವರು ಡೈರೆಕ್ಟರ್. ಬ್ಯೂಟಿಫುಲ್ ಲವ್ ಸ್ಟೋರಿ ಸಿನಿಮಾ ಅದು. ಒಳ್ಳೆ ಸಿನಿಮಾ ಅದು. ಫಸ್ಟ್ ಇವತ್ತಿಗೂ ಎಲ್ಲ ಗುರುತಿಸ್ತಾರೆ, ಬೆಳ್ಳಿ ಬೆಟ್ಟ ಮಾಡೋದು ರವೀಶ್ ಅಂತ. ಬೆಳ್ಳಿ ಬೆಟ್ಟ ರವೀಶ್. ಹೌದು. ಓಕೆ, ಸೂಪರ್. ಈಗ ಸರ್, ನೀವು ಮೂಲತಃ ಯಾವ ಕಡೆ? ಮೂಲತಃ ನಮ್ದು ತೀರ್ಥಹಳ್ಳಿ. ತೀರ್ಥಹಳ್ಳಿ ಅವರು. ತೀರ್ಥಹಳ್ಳಿಯಿಂದ ಕೈಮರ ಅಂತ ಒಂದು ಊರು ಬರುತ್ತೆ, ಅದು ನಮ್ ಪ್ರಾಪರ್. ಅಲ್ಲಿಂದ ಶಿವಮೊಗ್ಗ. ಕೈಮರ. ಸೊ ಅಲ್ಲಿಂದ ಶಿವಮೊಗ್ಗದಿಂದ ಮತ್ತೆ ಬೆಂಗಳೂರು. ಸೊ ಇಲ್ಲಿ ಸೆಟಲ್ಡ್. ಸೊ ವಂಡರ್ಫುಲ್ ಲಾಂಗ್ ಜರ್ನಿ, ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಬಂದಿದೆ. ಸೂಪರ್. ಸೊ ನಿಮ್ಮ ಜರ್ನಿ 2006 ಅಲ್ಲಿ ಶುರು ಆಗಿದ್ದು ಅಲ್ವಾ? ಸೊ ನಿಮಗೆ ಇಂಡಸ್ಟ್ರಿಯಲ್ಲಿ ಎಲ್ಲಾ ರೀತಿ ಒಂದು ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ನೋಡ್ಕೊಂಡ್ ಬಂದಿರ್ತೀರ ಖಂಡಿತ. ಸೊ ಆ ತರದ್ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಇದೆಯಾ? ವೇರ್ ಯು ಕ್ಯಾನ್ ಶೇರ್ ಇಟ್ ವಿತ್ ದ ಪೀಪಲ್. ಏನಂತಂದ್ರೆ, ಈಗ ನಮ್ದು ಎಲ್ಲ ಚೆನ್ನಾಗಿ ನಡೀತಾ ಇದೆ, ಇನ್ನೇನು ನಮ್ ಸಿನಿಮಾ ಚೆನ್ನಾಗಿ ಹೋಗುತ್ತೆ, ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಫುಲ್ ಎಫರ್ಟ್ ಹಾಕ್ಬಿಟ್ಟು ಎಲ್ಲಾ ತರ ಮ್ಯೂಸಿಕಲಿ ಹೇಳ್ತಾ ಇರೋದು. ಮ್ಯೂಸಿಕಲಿ ಅದಕ್ಕೆ ಏನೇನ್ ಎಫರ್ಟ್ ಹಾಕ್ಬೇಕು ಎಲ್ಲ ಹಾಕ್ಬಿಟ್ಟು ಒಳ್ಳೊಳ್ಳೆ ಸಾಂಗ್ ಗಳು ಮಾಡಿರ್ತೀವಿ, ಒಳ್ಳೊಳ್ಳೆ ಸಿಂಗರ್ಸ್ ಕೂಡ ಅದಕ್ಕೆ ಸಾಥ್ ಕೊಟ್ಟಿರ್ತಾರೆ. ಇನ್ನೇನು ಅದು ರಿಲೀಸ್ ಹಂತಕ್ಕೆ ಬರಬೇಕು, ಬಟ್ ಆ ಟೈಮಲ್ಲಿ ಏನೋ ಒಂದು ಇದಾಗ್ಬೋದು. ಸೊ ಆ ತರ ಎಕ್ಸ್ಪೆಕ್ಟೇಷನ್ ನೀವು ನಂಬಲ್ಲ. ಒಳ್ಳೊಳ್ಳೆ ಮ್ಯೂಸಿಷಿಯನ್ಸ್ ನನ್ನ ಜೊತೆ ವರ್ಕ್ ಮಾಡಿದ್ದಾರೆ. ಆ ಮ್ಯೂಸಿಷಿಯನ್ಸ್ ಎಲ್ಲ ಇಷ್ಟಪಟ್ಟಿರೋ ಹಾಡುಗಳು, ಅದು ಎಲ್ಲಾದ್ರೂ ರಿಲೀಸ್ ಆಗಿದ್ರೆ, ಅದು ಒಳ್ಳೆ ರೀತಿ ರಿಲೀಸ್ ಆಗಿ ಅದು ಜನರಿಗೆ ತಲುಪಿದ್ರೆ ಅದು ಬೇರೆ ಲೆವೆಲ್ ಅಲ್ಲೇ ಇರ್ತಾ ಇದ್ದು ಅಂತ ಹಾಡುಗಳು. ಆ ಹಾಡುಗಳೆಲ್ಲ ಹಾಗೆ ಅಲ್ಲಲ್ಲೇ ಉಳಿಯೋ ತರ ಆಗಿದೆ, ಇವತ್ತಿಗೂ ಗ್ಯಾಲರಿಲೇ ಇದೆ. ಸೊ ಅದು ರಿಲೀಸ್ ಆಗದೆ ಇದ್ದಾಗ ಆ ತರ ಅಪ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ. ಎಲ್ಲ ಒಂದ್ ಕಡೆ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿರೋ ಮಾಡಿರೋ ಹಾಡುಗಳು ಆಗಿರ್ಬೋದು, ಸಂಗೀತ ಕೊಟ್ಟಿರುವುದಾಗಿದ್ದು, ಅದು ಬಂದಿಲ್ದೇ ಇದ್ದಾಗ ನಮಗೆ ಒಂಥರ ಬೇಜಾರಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾಕಂದ್ರೆ ಅಷ್ಟು ಎಫರ್ಟ್ಸ್ ಹಾಕಿ ಒಂದು ಟೀಮ್ ಪೂರ್ತಿ ವರ್ಕ್ ಮಾಡಿರ್ತಾರೆ ನೋಡಿ. ರವೀಶ್ ಅವರು ಅವ್ರ ಬಗ್ಗೆ ಮಾತ್ರ ಹೇಳ,
ಅದಕ್ಕೆ ಎಷ್ಟು ಜನ ಹಿಂದ್ಗಡೆ ಕೆಲಸ ಮಾಡಿರ್ತಾರೆ, ಪ್ರೋಗ್ರಾಮರ್ಸ್ ಇರ್ಬೋದು, ಆಮೇಲೆ ನಮ್ಮ ಲೈವ್ಗೆ ಬರುವಂತ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡೋರು ಇರ್ಬೋದು, ಎಷ್ಟೋ ಹಗಲು ರಾತ್ರಿ ಕಷ್ಟಪಟ್ಟಿರ್ತಾರೆ. ಇಷ್ಟೆಲ್ಲ ಆಗಿ ಸಿನಿಮಾ ನಿಂತೋದ್ರೆ ಅದರ ಒಂದು ಪೇನ್ ಇಸ್ ವೆರಿ, ಆ ತರ ಎಕ್ಸ್ಪೆಕ್ಟೇಷನ್ ಇರೋಂಥ ಸಿನಿಮಾಗಳು ಹಾಗಾದಾಗ ಬೇರೆ ಸಿನಿಮಾಗಳು ಬರುತ್ತೆ. ಪಾಪ ಅವರು ತುಂಬಾ ಒಂದು ಏನೋ ಬಜೆಟ್ ಅಲ್ಲಿ ಮಾಡಿರಲ್ಲ, ಬಟ್ ಆ ತರ ಸಿನಿಮಾಗಳು ನಾವು ಫುಲ್ ಎಫರ್ಟ್ ಹಾಕಿರ್ತೀವಿ, ಬಟ್ ಅದು ಅನ್ಕೊಂಡಂಗೆ ರೀಚ್ ಆಗಲ್ಲ. ಆ ತರದ್ದೆಲ್ಲ ತುಂಬಾ ಇನ್ಸಿಡೆಂಟ್ಗಳು ಆಗಿದೆ. ನಡಿಬೇಕಲ್ಲ ಒಟ್ಟು ನಡೆಸ, ಬಟ್ ಮಧ್ಯದಲ್ಲಿ ಈ ತರ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಮತ್ತೆ ಚಾಲೆಂಜ್ ಆಗಿ ಮತ್ತೆ ಬೇರೆ ತರ ಫ್ರೆಶ್ ಸ್ಟಾರ್ಟ್, ಅರ್ಲಿ ಮಾರ್ನಿಂಗ್ ಬರ್ಲೇಬೇಕು, ನೈಟ್ ಆದ್ಮೇಲೆ ಮಾರ್ನಿಂಗ್ ಬರ್ಲೇಬೇಕು, ಅದನ್ನ ಬೆಳಕು ನೋಡ್ಲೇಬೇಕು ಅನ್ನೋ ತರ ಒಳ್ಳೊಳ್ಳೆ ಸಿನಿಮಾಗಳು ವರ್ಕ್ ಮಾಡ್ತಾ ಇದೀನಿ ಪ್ರೆಸೆಂಟ್. ಸೊ ನಿಮಗೆ ಈಗ ಕಮರೊಟ್ಟು ಚೆಕ್ ಪೋಸ್ಟ್ ಡೈರೆಕ್ಟರ್ ಪ್ರೊಡ್ಯೂಸರ್, ನಾನು ಅವತ್ತಿಂದ ಕೇಳ್ತಾ ಇದ್ದೀನಿ, ಇವ್ರು ಹೇಗೆ ಪರಿಚಯ ಆದ್ರು ನಿಮ್ಗೆ? ಕಮರೊಟ್ಟು ಚೆಕ್ ಪೋಸ್ಟ್ ಡೈರೆಕ್ಟರ್ ನನಗೆ ಎ ಪರಮೇಶ್ವರ್ ಒಂದು ಸಾಂಗ್ ಮೂಲಕ ಪರಿಚಯ ಆದರು. ಅಟವೀಶ ಅಂತ ಒಂದು ಸಾಂಗ್ ಮಾಡಿಸಿದ್ರು, ಅಟವೀಶ ಅಯ್ಯ ಅಟವೀಶ ಅಂತ. ಆ ಸಾಂಗ್ ಡಿವೋಷನ್ ಸಾಂಗು, ಒಂದು ಲಿರಿಕ್ಸ್ ಬಂತು, ಐ ಥಿಂಕ್ ಗೋಪಿಯವರೇ ಬರ್ದಿರೋದು. ಸೊ ಆ ಸಾಂಗ್ ಲಿರಿಕ್ಸ್ ಬಂದಾಗ ಅದಕ್ಕೆ ಟ್ಯೂನ್ ಅಪ್ ಮಾಡ್ಬಿಟ್ಟು ನಾನು ಅವ್ರನ್ನ ನೋಡೇ ಇರ್ಲಿಲ್ಲ, ಕಳಿಸ್ಕೊಟ್ಟೆ. ಅದು ತುಂಬಾ ಇಂಪ್ರೆಸ್ ಆದ್ರ ಆ ಸಾಂಗ್ಗೆ, ಆ ಟ್ಯೂನ್ಗೆ. ಅಲ್ಲಿಂದ ನಮ್ಮ ಒಂದು ಬಾಂಧವ್ಯ ಬೆಳೀತು. ಸೊ ಅಲ್ಲಿಂದ ಒಂದು ಸಿನಿಮಾ ಇದಾಯ್ತು, ಕಮರೊಟ್ಟು ಚೆಕ್ ಪೋಸ್ಟ್ ಅವ್ರ ಜೊತೆ ಫಸ್ಟ್ ಸಿನಿಮಾ ಅದು. ಸೊ ಈಗ ಪರಿಚಯ ಆದ್ರು, ಅಲ್ಲಿಂದ ಕಮರೊಟ್ಟು ಚೆಕ್ ಪೋಸ್ಟ್ಗೆ ನೀವು ಲಿಂಕ್ ಆದ್ರಿ. ಸೊ ಹೌ ವಾಸ್ ಯುವರ್ ಪ್ರಿಪ್ರೇಷನ್? ಅಂದ್ರೆ ನೀವು ಡೈರೆಕ್ಟರ್ ಜೊತೆ ಹೇಗೆ ಡಿಸ್ಕಷನ್ ಮಾಡ್ತೀರಾ, ಅಥವಾ ಅವ್ರೇನಾದ್ರು ಇನ್ಪುಟ್ಸ್ ಕೊಡ್ತಾರ, ನಂಗೆ ಈ ತರ ಸಿಚುವೇಶನ್ಸ್ ಅಂತ ಕೊಟ್ಟಿದ್ರು? ಕೋರ್ಸ್ ಅವ್ರದ್ದು ಚಾಯ್ಸ್ ಇದ್ದೇ ಇರುತ್ತೆ. ಅವ್ರದೇ ಒಂದು ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ಇದ್ದಾಗ ಅವ್ರು ಯಾವ ತರ ಮ್ಯೂಸಿಕ್ ಕೂಡ ಹೇಗ್ ಬರ್ಬೇಕು ಅನ್ನೋದು ಅವ್ರ ಕಲ್ಪನೆ ಇರುತ್ತೆ. ಬಟ್ ಅದನ್ನ ಹೇಳಿದಾಗ ನಮ್ಗೆ ಇನ್ನಷ್ಟು ನಾವು ಅದೇ ಲೈನ್ ಅಲ್ಲಿ ಇರೋದ್ರಿಂದ ಬೇಗ ನಮ್ಗೆ ಕ್ಯಾಚ್ ಮಾಡ್ಕೊಂಡು ಒಂದು ಒಳ್ಳೆ ಔಟ್ಪುಟ್ ಕೊಡೋದಕ್ಕೆ ಇದಾಗುತ್ತೆ. ಯಾಕಂದ್ರೆ ಡೈರೆಕ್ಟ್ರಿ ಫಸ್ಟ್ ಆ ಮೈಂಡ್ ಸೆಟ್ ಇರಬೇಕು. ಅಫ್ಕೋರ್ಸ್ ಪರಮೇಶ್ವರ್ಲಿ ಅದು ಇದೆ. ಆಲ್ಮೋಸ್ಟ್ ಎಲ್ಲಾ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದೀನಿ, ಎಲ್ಲರದ್ದು ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಇವರು ಒಂದು ಎಕ್ಸ್ಪೆಕ್ಟೇಷನ್ ಯಾವ ತರ ಬರುತ್ತೆ, ಫೈನಲ್ ಔಟ್ಪುಟ್ ಯಾವ ತರ ಬರುತ್ತೆ ಅಂತ ಮೊದಲೇ ಒಂದು ಪ್ಲಾನ್ ಮಾಡಿರುತ್ತೆ. ವಿಷನ್ ಅವ್ರಿಗೆ ಇದೆ ಖಂಡಿತ. ವಂಡರ್ಫುಲ್. ಸೊ ಈ ನಾವು ಮ್ಯೂಸಿಕ್ ಕಂಪೋಸಿಂಗ್ ಮತ್ತೆ ಡೈರೆಕ್ಟರ್ ಜೊತೆಲಿ ಕೂತಿರ್ತಾರೆ ಅಂತಿದ್ದಾಗ ಆಗೇನಾದ್ರೂ ಒಂದ್ ಸ್ವಲ್ಪ ಲಿಟಿಗೇಷನ್ಸ್ ತರ ಆಗಿದೆ ಅಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಅಂತದ್ದು ಮುನ್ಸ್ಕೊಳ್ಳೋದು ಅಂತದೆಲ್ಲ ಇದೆ. ಅಫ್ಕೋರ್ಸ್ ಬಂದೇ ಬರುತ್ತೆ. ಈಗ ನಾವು ಕೆಲವೊಂದು ಟ್ಯೂನ್ಸ್ ಮಾಡಿ ಕೊಟ್ಟಿರ್ತೀನಿ, ಆ ಟ್ಯೂನ್ಸ್ ನಮ್ಗೆ ತುಂಬಾ ಇಷ್ಟ ಆಗುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ ಅಂತಾನೆ ಅನ್ಕೊಂಡು ಕೊಟ್ಟಿರ್ತೀವಿ. ಅದು ಅವರಿಗೆ ಬೇರೆ ಏನೋ ಅಂತಂದಾಗ ನಮಗೆ ಇರಿಸ್ಮುರ್ಸ್ ಆಗುತ್ತೆ. ಬಟ್ ಪರಮೇಶ್ವರ್ ವಿಚಾರದಲ್ಲಿ ನಾನು ಯಾವ್ದೇ ಟ್ಯೂನ್ ಕೊಟ್ಟಿದ್ರು, ಇವನ್ ಫಸ್ಟ್ ಸಿನಿಮಾದಲ್ಲಿ ಅದು ಇದ್ರಲ್ಲಿ ನೀನ್ ಯಾವ ಫಸ್ಟ್ ಟ್ಯೂನ್ ಕೊಡ್ತೀನೋ ಅದು ಬೆಸ್ಟ್ ಅಂತಾರ ಅವ್ರು, ಬೆಸ್ಟ್ ಅಂತ. ಆತರ ಒಂದು ಇದಿತ್ತು ನಮ್ಮ. ಸೊ ಹಾಗಾಗಿ ಮೋರ್ ವರ್ಕ್ ಮಾಡೋದಕ್ಕೆ ನಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಬಂತು. ಸೂಪರ್. ನಾನು ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ರೆ, ಇವಾಗ ಯಾರೇ ಸಿನಿಮಾ ಮಾಡ್ಬೇಕು ಅಂತಿದ್ರು ಏನಾದ್ರು, ಇದೆಲ್ಲ ವೆರಿ ಕಾಮನ್. ಈ ಸಣ್ಣ ಪುಟ್ಟ ಜಗಳಗಳು ಇವೆಲ್ಲ ಯಾವ್ದು ಇಲ್ದಿರ ಇಲ್ಲಿ ಏನು ನಡೆಯೋದಿಲ್ಲ. ಸೊ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಬೇಕು ಅಂತ ನೋಡಿ, ಟೆಕ್ನಿಷಿಯನ್ಸ್ ಇಂದಾನೆ ನಾವು ತಿಳ್ಕೊಂಡಾಗ ಈ ಹೊಸಬರೆಲ್ಲ ಪ್ಲಾನ್ ಮಾಡ್ತಿರ್ತಲ್ಲ ಸಿನಿಮಾ ಮಾಡ್ಬೇಕು ಅಂತವ್ರಿಗೆಲ್ಲ, ಅವ್ರಿಗೆ ಫಸ್ಟ್ ಒಂದು ನಾಲೆಜ್ ಇರ್ಬೇಕು ಅನ್ನೋದು ಯಾವಾಗ ಈ ತರ ಒಂದು ಎಲಿಮೆಂಟ್ಸ್ ನಾನು ಹೇಳ್ತಾ ಇರ್ತೀನಿ ನಮ್ಮ ಆಡಿಯನ್ಸ್. ಸೊ ಕಮರೊಟ್ಟು ಚೆಕ್ ಪೋಸ್ಟ್ ಅವಾಗ ಒಂದು ಬ್ಲಾಕ್ ಬಸ್ಟರ್ ಆಯ್ತು ಸಿನಿಮಾ. ನಿಮಗ್ ಗೊತ್ತು ಎಂತ ದೊಡ್ಡ ಸಿನಿಮಾ ಮಧ್ಯೆ ಬಂತದ್ದು, ಅಂಡ್ ಎಲ್ಲ ಅದರ ಒಂದು ದೈವ ಒಂದು ಆಶೀರ್ವಾದ ಎಲ್ಲ ಇತ್ತು. ಸಿನಿಮಾ ಸೂಪರ್ ಆಗಿ ಕುತ್ಕೊಳ್ತು. ಸೊ ಅಲ್ಲಿಂದ ನೆಕ್ಸ್ಟ್ ನಿಮ್ಮ ಜರ್ನಿ ಅಂದ್ರೆ ಇವಾಗ ಕಮರೊಟ್ಟು ಚೆಕ್ ಪೋಸ್ಟ್ಗೂ ಕಮರೊಟ್ಟುಗೂ ಸ್ವಲ್ಪ ಗ್ಯಾಪ್ ಇದೆ. ಸಿನಿಮಾ ಬರೋದಕ್ಕೆ ಸ್ವಲ್ಪ ಗ್ಯಾಪ್ ಆಗಿ ಸ್ಟಾರ್ಟ್ ಆಯ್ತು ಅದು. ಸೊ ಈ ಮಧ್ಯೆ ನಿಮ್ಮ ಜರ್ನಿ ಏನೋ ಯಾವ ಸಿನಿಮಾಗಳ ಕಡೆ ಹೋಯ್ತು? ಈ ಮಧ್ಯದಲ್ಲಿ ಆಕ್ಚುಲಿ ನಾನು ಸ್ಟುಡಿಯೋ ಮಾಡಿದೆ. ನಿಮ್ ಸ್ವಂತ ಸ್ಟುಡಿಯೋ ಮಾಡಿದೆ. ಅದು ನೀವು ನೋಡು ಇರ್ಬೋದು, ಅಲ್ಲಿ ಮಾಗಡಿ ಮೈನ್ ರೋಡ್ ಅಲ್ಲಿ ಕೊಟ್ಟಿಗೆಪಳ್ಳಿ ಅಂತಿದೆ, ಅಲ್ಲಿ ಆಲ್ಮೋಸ್ಟ್ ಸ್ಟುಡಿಯೋ ಮಾಡಿದೆ. ಸ್ಟುಡಿಯೋ ಹೆಸರು ಸರ್? SRM ಸ್ಟುಡಿಯೋ ಅಂತ. SRM ಗ್ಯಾಪ್ ಕ ಇಟ್ಕೊಳ್ಳಿ. SRM ಸ್ಟುಡಿಯೋ, AT ರವೀಶ್ ಅವರು. SRM ಸ್ಟುಡಿಯೋ ಆಲ್ಮೋಸ್ಟ್ ಅಲ್ಲಿ ಡಬ್ಬಿಂಗ್ ವರ್ಷನ್ ಮತ್ತೆ ಸಾಂಗ್ ರೆಕಾರ್ಡಿಂಗ್ ಎಲ್ಲ ನಾವು ಮಾಡ್ತಾ ಇದ್ವಿ, ಮಾಸ್ಟರ್ ಮಿಕ್ಸಿಂಗ್ ಎಲ್ಲ ಮಾಡ್ತಾ ಇದ್ವಿ. ಸೊ ಈ ನಡುವಲ್ಲಿ ಒಂದಷ್ಟು ಸಿನಿಮಾಗಳು ಕೂಡ ಬಂದ್ವು, ಒಳ್ಳೊಳ್ಳೆ ಡೈರೆಕ್ಟರ್ಸ್ ಕೂಡ ಮೀಟ್ ಮಾಡಿದ್ರು. ಅದರಲ್ಲಿ ಕೆಲವು ಸಿನಿಮಾಗಳು ಇನ್ನೂ ರಿಲೀಸಿಂಗ್ ಹಂತದಲ್ಲಿದೆ, ಕೆಲವೊಂದು ಅದನ್ನ ನಾನು ಅಪ್ಡೇಟ್ ಮಾಡ್ತೀನಿ. ಮತ್ತೆ ಸಾಕಷ್ಟು ಆಲ್ಬಮ್ಸ್ ಸಾಂಗ್ಸ್, ಹೌದು ಆಲ್ಬಮ್ಸ್ ವರ್ಕು, ಮತ್ತೆ ಬೇರೆ 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 ಪ್ರಾಜೆಕ್ಟ್ಸ್. ಈಗ ಮ್ಯೂಸಿಕ್ಗೆ ಎಂಡ್ ಅನ್ನೋದೇ ಇಲ್ಲ, ನೀವು ಯಾವುದೇ ತಗೊಳ್ಳಿ, ಸಾಂಗ್ಸ್ ಓನ್ಲಿ ಸಿನಿಮಾಕ್ ಮಾಡಬೇಕು ಅಂತ ಇಲ್ಲ.
ಡೈಲಿ ವರ್ಕ್ ಇರುತ್ತೆ, ಯಾಕಂದ್ರೆ ಅದು ಅದೊಂಥರ ನೀವು ಕ್ರಿಯೇಟ್ ಮಾಡೋದ್ರಲ್ಲಿ ಏನೋ ಒಂದು ಸಂತೋಷ ಇರುತ್ತೆ. ಸೊ ಅದರಲ್ಲಿ ಆಲ್ಮೋಸ್ಟ್ ಬಿಸಿ ಇದ್ದೀನಿ. ನೋಡಿ ಅವ್ರು ಹೇಳೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಬರೀ ಸಿನಿಮಾಗೆ ಮ್ಯೂಸಿಕ್ ಅಲ್ಲ, ಶಾರ್ಟ್ ಫಿಲ್ಮ್ಸ್ಗೆ ಇರ್ಬೋದು, ಆಲ್ಬಮ್ ಸಾಂಗ್ಸ್ ಇರ್ಬೋದು, ಆಲ್ಬಮ್ ಸಾಂಗ್ಸ್, ಡಿವೋಷನಲ್ ಸಾಂಗ್ಸ್ ಇರ್ಬೋದು, ಎಲ್ಲದಕ್ಕೂ ಮ್ಯೂಸಿಕ್ ಬೇಕು. ಸೊ ಕಮಿಟೆಡ್ ಆಗಿ ಒಂದು ಸ್ಟುಡಿಯೋ ಮಾಡಿಕೊಂಡು ಹೊಸಬರು ಎಷ್ಟೋ ಜನ ನಿಮ್ಮ ಹತ್ರ ಬರ್ತಿರ್ತಾರಲ್ವಾ, ಸೊ ಅದು ಅವ್ರು ಮಾಡಿಕೊಂಡು ಸಿನಿಮಾನೂ ಅವ್ರು ಮಾಡ್ತಿದ್ದಾರೆ. ಸೊ ನಾನು ಗೋಪಿ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಆತ ನಾನು ಡೈರೆಕ್ಷನ್ ಟೀಮಲ್ಲೂ ಕೆಲಸ ಮಾಡ್ತಿದ್ದೆ, ಡೈಲಾಗ್ಸ್ ಬರ್ಕೊಡ್ತಿದ್ದೆ, ಬೇರೆ ಏನು ಕೆಲಸ ಇದ್ರು ಆ್ಯಕ್ಟ್ ಕೂಡ ಮಾಡ್ತಿದ್ದೆ. ಅಂದರೆ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಮೇಲೆ ನಮ್ಮ ಫೋಕಸ್ ಇಟ್ಕೊಬೇಕು ಇವತ್ತಿನ ಜನರೇಷನ್ ಅವ್ರನ್ನ ಹೇಳ್ತಾ ಇದ್ದೀನಿ. ನಡುವಲ್ಲಿ ರಿದಮ್ ಅಂತ ಒಂದು ಸಿನಿಮಾ, ರಿದಮ್ ಅದು ಕೂಡ ಮ್ಯೂಸಿಕಲಿ ಹಿಟ್ ಆಕ್ಚುಲಿ. ಓಕೆ, ಒಟ್ಟು 8 ಸಾಂಗ್ಸ್ ಇತ್ತು. ರಿದಮ್ ಪ್ರಜ್ವಲ್ ಅವ್ರದ್ದು? ರಿದಮ್ ಇಲ್ಲ, ಮಂಜು ಮಿಲನ್ ಅಂತ, ಮಂಜು ಮಿಲನ್ ಅವ್ರದ್ದು ಸಿನಿಮಾ ತುಂಬಾ ಚೆನ್ನಾಗಿ ಬಂತು. ತುಂಬಾ ಹಾರ್ಡ್ಲಿ ಒಂಥರ ಸ್ಟೋರಿ ಟೆಲ್ಲಿಂಗ್ ಸ್ಟೋರಿ ಫಿಲ್ಮ್, ಅದು ಚೆನ್ನಾಗಿ ಕ್ಯಾರಿ ಆಯಿತು. ಅದರಲ್ಲಿ ಸಾಂಗ್ಸ್ ಎಲ್ಲ ಚೆನ್ನಾಗಿ ಬಂತು. ಅದು ಆ್ಯಕ್ಚುಲಿ ಅವ್ರು ಬಿಫೋರ್ ಮುತ್ತಿನ ಮಳೆಯಲ್ಲಿ ಅಂತ ಮಾಡಿದ್ರು, ಅದರಲ್ಲೂ ಎಲ್ಲ ಹಾಡುಗಳು ಚೆನ್ನಾಗಿತ್ತು. ಸೊ ಇದು ಅದೊಂದು ಪ್ಲಸ್ ಪಾಯಿಂಟ್ ಆಯಿತು. ಆ ಥರ ಕೆಲವೊಂದು ಸಿನಿಮಾಗಳು ಗುರುತಿಸ್ಕೊತಾ ಇರ್ತೀನಿ. ಆಸಮ್. ಈಗ ಮ್ಯೂಸಿಕ್ ಸಾಂಗ್ಸ್ ಮಾಡೋದು ಒಂದು ವೆರಿ ಇಂಪಾರ್ಟೆಂಟ್ ಆದರೆ ಅದು ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಸೊ A.T. ರವೀಶ್ ಅವರು ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಸರ್ ನೀವು ಸತೀಶ್ ಬಾಬು ಅವ್ರನ್ನ ಇಲ್ಲಿ ತರಿಸಿದ್ರಿ. ಸತೀಶ್ ಬಾಬು ಅವ್ರು ಈಗ ನಮ್ಮ ಜೊತೆ ಇಲ್ಲ. ಸೊ ಅವ್ರ ರೆಸ್ಟ್ ಇನ್ ಪೀಸ್ ಅವರು. ಸೊ ಓಂ ಶಾಂತಿ. ಆ್ಯಂಡ್ ಅವ್ರ ಜೊತೆ ಹೇಗೆ ಸರ್ ನಿಮ್ಮ ಒಡನಾಟ? ನಾವು ಫಸ್ಟ್ ಕಮರೋಟು ಚೆಕ್ ಫಸ್ಟ್ ಮಾಡಿದಾಗ ಒಂದು ಮಿನಿಮಮ್ ತಂಡ ಇಟ್ಕೊಂಡು ಅದನ್ನ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಈ ಒಂದು ವಿಜುಲೇಷನ್ ಬರೋ ಏನ್ ಬೇಕು ಅದನ್ನೆಲ್ಲ ಕೊಟ್ಟಿದ್ವಿ. ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಅದಕ್ಕೂ ಸತೀಶ್ ಬಾಬು ಇಲ್ಲ, ಅದಕ್ಕೆ ಮಾಡಿರ್ಲಿಲ್ಲ. ಕೀಬೋರ್ಡ್ ಪ್ರೋಗ್ರಾಮಿಂಗ್ ಅದಕ್ಕೆ ಬೇರೆ ಪ್ಲೇಯರ್ಸ್ ಇದ್ರು, ಜೊತೆಗೆ ನಾನು ಕೂಡ ಎಲ್ಲ ಸೇರಿ ವರ್ಕ್ ಮಾಡಿದ್ವಿ. ಯೂಶಲಿ ನಾನು ಬೇಸಿಕ್ ಎಲ್ಲ ನಾನೇ ವರ್ಕ್ ಮಾಡ್ತೀನಿ, ಜೊತೆಗೆ ಬರೋರ ಅದಕ್ಕೆ ಏನೇನ್ ಬೇಕು ಅದನ್ನ ಪ್ಲಗಿನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಆ ತರ ವರ್ಕೌಟ್ ಮಾಡಿದ್ವಿ. ಒಂದು ಮಿನಿಮಮ್ ತಂಡ ಅದು ಫಸ್ಟ್ ಇದ್ರಲ್ಲಿ. ಬಟ್ ಈ ಕಮರೋಟು 2 ಅಲ್ಲಿ ನಾವು ಆಲ್ಮೋಸ್ಟ್ 3 to 4 ರೌಂಡ್ಸ್ ಎಲ್ಲ ವರ್ಕ್ ಮಾಡಿದ್ವಿ. ಪರಮೇಶ್ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲ್ ಇದೆ. ಇದ್ದಾಗ ಏನಾಗ್ಬೇಕು, ನಾವು ಬೇಸಿಕ್ ಎಲ್ಲ ರೆಡಿ ಮಾಡ್ಕೊಂಡು ನಮ್ಗೆ ಒಳ್ಳೆ ಪ್ಲಗಿನ್ಸ್. ನನಗೆ ಆ ಟೈಮಲ್ಲಿ ನಂಗೆ ಫಸ್ಟ್ ನೆನಪಾಗಿರೋದೇ ಸತೀಶ್ ಬಾಬು ಅವರು ಸುಮಾರು ನಾವು ರಾಜೇಶ್ ರಾಮ ಜೊತೆ ಇದ್ದಾಗ ಅವರು ಆಕ್ಚುಲಿ ಅರೇಂಜರ್ ಪ್ರೋಗ್ರಾಮರ್ ಆಗಿ ಬಂದಿದ್ದು. ಅವರು ಅಲ್ಲಿದ್ರು. ಸೊ ಅಲ್ಲಿಂದ ನನಗೆ ಪರಿಚಯ. ಉದಾಹರಣೆ ನಮ್ಮ ಗುರು ಅಂದ್ರೆ ರಾಜೇಶ್ ರಾಮತ್ ನಮ್ಮ ಗುರು. ನಾನು ಆಲ್ಮೋಸ್ಟ್ ಹಂಸಲೇಖ ಅವ್ರ ಜೊತೆ, ಆಮೇಲೆ ವಿ ಮನೋರ್ ಜೊತೆ ಎಲ್ಲ ಒಂದು ಬೇಸಿಕಲಿ ಒಂದು ಹಂತದಲ್ಲಿ ವರ್ಕ್ ಮಾಡಿದ್ದೀನಿ. ಹಂಸಲೇಖ ಜೊತೆ ವರ್ಕ್ ಮಾಡಿಲ್ಲ, ಬಟ್ ಅವ್ರ ಜೊತೆ ಯಾವುದೋ ಒಂದು ಇದರಲ್ಲಿ ಕೋರಸ್ ಹಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ಬಟ್ ನನಗೆ ತುಂಬಾ ಕಂಫರ್ಟಬಲ್ ಆಗಿ ಒಂದು 4 to 5 years ನಾನು ವರ್ಕ್ ಮಾಡಿದಂದ್ರೆ ರಾಜೇಶ್ ರಾಮತ್ ಅವ್ರ ಜೊತೆ. ಅವ್ರಿಗಿರೋ ಒಂದು ಟೆಕ್ನಾಲಜಿ ಇದೇನಿರ್ಬೋದು, ನಾನು ಉದಾಹರಣೆ ಇವತ್ತು ಲಾಜಿಕಲ್ ನಾನು ಏನು ವರ್ಕ್ ಮಾಡ್ತೀನಿ, ಆ ಲಾಜಿಕ್ ಅವ್ರು ತೋರಿಸ್ಕೊಟ್ಟಿದ್ದೆ ಅವರು. ಅಂತ ವ್ಯಕ್ತಿ ಅವರು. ನಾವು ಯಾವತ್ತಿದ್ರು ಅವ್ರು ನಮ್ಮ ಗುರುಗಳೇ. ಸೊ ರಾಜೇಶ್ ರಾಮನಾಥ್ ಅವ್ರ ಒಂದು ಸ್ಮಾಲ್ ನೇಮ್ ಅಲ್ಲ, ಎಂತ ಹಿಟ್ ನಂಬರ್ಸ್ ಕೊಟ್ಟಿದ್ದಾರೆ. ಇವತ್ಗೂ ಉಸಿರೆ ಸಾಂಗ್ ಆಗ್ಲಿ, ಅದಕ್ಕೆ ಯಜಮಾನ ಸಿನಿಮಾ ಸಾಂಗ್ಸ್ ಆಗ್ಲಿ, ನೆಕ್ಸ್ಟ್ ಲೆವೆಲ್ ಹಾಡುಗಳು. ಅಲ್ಲಿ ನೀವು ಅವ್ರ ಗರಡಿಯಲ್ಲಿ ಪಳಗಿದೀರಾ ಅಂದ್ರೆ ಸೊ ಆಬ್ವಿಯಸ್ಲಿ ಇರುತ್ತೆ. ನಮ್ಗೆ ಯಾವ್ದೇ ಕೆಲಸ ಇಲ್ದೇ ಇರ್ಲಿ, ಬಟ್ ಕಲ್ತಿರೋ ವಿದ್ಯೆ ಇದೆಯಲ್ಲ ಅದು ನಮ್ಮನ್ನ ಒಂದು ಧೈರ್ಯ ಕೊಡ್ತಾ ಇದೆ. ಇಷ್ಟೇ ವಿಷಯ. ಆವಾಗ ನನಗೆ ಸತೀಶ್ ಬಾಬು ಅವ್ರ ಪರಿಚಯ ಆಗಿದೆ. ಅಲ್ಲಿಂದ ನಾನು ಎಷ್ಟು ಸಿನಿಮಾ ಮಾಡಿದೀನಿ. ನನ್ನ ಸೀನಾ ಫಸ್ಟ್ ನನ್ನೇದೇ ಹಾಡು, ಸೀನಾ, ಬೆಳ್ಳಿ ಬೆಟ್ಟ ಇಲ್ಲ, ಅದಾದ್ಮೇಲೆ ರಮೇಶ್ ಅರವಿಂದ್, ಪ್ರೀತಿಯಿಂದ ರಮೇಶ್, ಆಮೇಲೆ ಇನ್ನೊಂದು ಫಿಲಂ ಬಂತು. ಆ ಸಿನಿಮಾಗಳಿಗೆಲ್ಲ ನನಗೆ ಕೀಬೋರ್ಡ್ ಅರೇಂಜರ್ ಆಗಿ ನನ್ಗೆ ರೀ ರೆಕಾರ್ಡಿಂಗ್ ಮಾಡ್ಕೊಡ್ಬೇಕಂದ್ರೆ ಅವ್ರ ಬೇಸಿಕ್ ಏನ್ ಬೇಕು ಅದೆಲ್ಲ ಸತೀಶ್ ಬಾಬು ಅವ್ರು ಮಾಡ್ಕೊಡ್ತಾರೆ. ಅದೆಲ್ಲ ಮಾಡಿ ನಾವ್ ಏನ್ ಹೇಳ್ತಿದ್ವಿ, ಯಾವ ಥೀಮ್ ಈ ತರ ಅಂದ್ರೆ ಅವ್ರಷ್ಟು ಚೆನ್ನಾಗಿ ಮಾಡ್ಕೊಡೋರು. ಸೊ ಒಂದು ಜರ್ನಿ ತುಂಬಾ ಇತ್ತು ಅವ್ರ ಜೊತೆ ನನ್ನ ಜರ್ನಿ. ಸೊ ಆ ಟೈಮಲ್ಲಿ ಅಷ್ಟೊಂದು ವರ್ಕ್ ಮಾಡಿದವರು. ಈ ಸಿನಿಮಾಗೂ ಕೂಡ ನಮ್ಗೆ ವರ್ಕ್ ಮಾಡೋ ಒಂದು ಅವಕಾಶ ಅವ್ರ ಜೊತೆಗೆ ಅದು ಬಂತು. ಇಲ್ಲ ಸರ್, ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಕೇಳಿದಾಗ ನೆಕ್ಸ್ಟ್ ಲೆವೆಲ್ ಇದೆ. ಅಂದ್ರೆ ನೀವು ಹಾರ್ಟ್ ಅಂಡ್ ಸೋಲ್ ಹಾಕಿದಾರೆ ಈ ಸಿನಿಮಾಗೆ. ಖಂಡಿತ. ಸೊ ಸತೀಶ್ ಬಾಬು ಅವರು ಆ ಪ್ರೋಗ್ರಾಮಿಂಗ್ ಅಲ್ಲಿ ಅವರಿದ್ರು ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್, ನಿಮ್ಮ ಅವ್ರ ಕಾಂಬಿನೇಷನ್ ಅಲ್ಲಿ ಈ ಸಿನಿಮಾನ ಅದು ನೀವಾಗಿ ಇಲ್ಲಲ್ಲ ಇಲ್ಲಿ ಇಡಬೇಕು ಆ ಸಿನಿಮಾ. ಅವರು ಸಿಕ್ಕದಾಗೆಲ್ಲ ಹೇಳ್ತಾ ಇದ್ರು, ರವೀಶ್ ಅವ್ರದ್ದು ಒಂದು ಮ್ಯೂಸಿಕಲ್ ಇತ್ತು ಅಂತಂದ್ರೆ ನನಗೆ ಅವ್ರದ್ದು ಐಡಿಯಾಸ್ ಏನೇನಿದೆ ನನ್ಗೆ ಗೊತ್ತಾಗತ್ತೆ, ಜೊತೆ ನಿಮ್ದು ಐಡಿಯಾಸ್ ಹೇಳಿದ್ರೆ ಪಕ್ಕ ಅದು ಕಂಫರ್ಟಬಲ್ 100% ಅಂತ ಅವರೇ ಹೇಳೋರು ಅಂತ. ಸೊ ಆ ತರ ಒಂದು
ವರ್ಕ್ ಔಟ್ಪುಟ್ ಬರೋದಕ್ಕೆ ಕಾರಣ ಆಯ್ತು. Extraordinary, ಇವತ್ತು ಅವ್ರು ಇಲ್ಲ ಅನ್ನೋದು ಒಂದು ದೊಡ್ಡ ನಮಗೆ, ಯಾಕಂದ್ರೆ ಒಂದು ಸ್ಟ್ರೆಂತ್ ಆಗಿದ್ರು. ಆಲ್ಮೋಸ್ಟ್ ನನಗೆ ಅಂತಲ್ಲ, ಎಲ್ಲ ಮ್ಯೂಸಿಷಿಯನ್ಸ್ಗೆ ರಾಜೇಶ್ ಮಾತವ್ರಿಗೆ ಎಷ್ಟೊಂದು ವರ್ಕ್ ಮಾಡಿಕೊಟ್ಟಿದ್ದಾರೆ. ಅವ್ರು ಸ್ಟ್ರೆಂತ್ ಆಗಿದ್ರು. ಅವ್ರಿಗೆ ಯಾಕೆ ಈ ತರ ಆಯ್ತು ಅಂತಾನೆ ಗೊತ್ತಿಲ್ಲ. ಬಟ್ ಅವ್ರೆಲ್ಲ ಇದ್ರು ಚೆನ್ನಾಗಿಲ್ಲ. ಅಲ್ಲ ಸರ್, ಇಂಡಸ್ಟ್ರಿಗೆ ಒಂದು ಬಿಗ್ ಲಾಸ್ ಇದು ಖಂಡಿತ. ಮ್ಯೂಸಿಕ್ ಅನ್ನೋ ಒಂದು ಪ್ರಪಂಚಕ್ಕೆ ಒಂದು ಹ್ಯೂಜ್. ಇವಾಗ ನೋಡಿ, ಅರೇಂಜರ್ಸ್ ಕಡಿಮೆ. ಈಗ ಅರೇಂಜರ್ಸ್ ಅಂತ ನೀವು ಎಲ್ಲಾರು ಹೋದ್ರೆ ಅಥವಾ ಅರೇಂಜ್ಮೆಂಟ್ ಮಾಡೋರು, ಇವತ್ತು ಅರೇಂಜ್ಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಬ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಅವ್ರ ಜೊತೆ ಬಂದು ಕೂತ್ಕೊಂಡಿರ್ತಾರೆ. ಅವರೇ ಮ್ಯೂಸಿಕ್ ಡೈರೆಕ್ಟರ್ಸ್ ಅಥವಾ ಅವರೇ ಇಲ್ಲ. ಈ ತರ ಒಂದು ಡಿಪೆಂಡೆನ್ಸಿ ಸಿಕ್ಕಾಪಟ್ಟೆ, ಒಂದು ಕಂಫರ್ಟ್ ಝೋನೇ ಇಲ್ಲ ಇಂಡಸ್ಟ್ರಿಲಿ. ಏನಾಗಿದೆ, ಏನೇನು ವರ್ಕ್ ಮಾಡ್ತಾ ಇದ್ರೆ ಅವ್ರು ಅವತ್ತಿಂದ ಅವತ್ತೇ ನೆಕ್ಸ್ಟ್ ಕಟ್ ಮಾಡಿದ್ರೆ ಬೇರೆ ತರ ಆಗ್ಬಿಟ್ಟಿರುತ್ತೆ. ಪಕ್ಕಾ ಪ್ರೋಗ್ರಾಮರ್ಸ್ ಬೇಕು ಆ ಡಿಪಾರ್ಟ್ಮೆಂಟ್ಗೆ ಅಂತಾನೆ ಅವರು ಡಿಪಾರ್ಟ್ಮೆಂಟ್ಗೆ ಬೇಕು. ಯಾಕಂದ್ರೆ ನಾನು ಹೇಳೋದೇನಂತಂದ್ರೆ, ಇಂಡಸ್ಟ್ರಿಲಿ ಈಗ ನಿಮ್ಗೆ ಆ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು ನಮ್ಮ ರಾಜೇಶ್ ಅವರು, ಹಂಸಲೇಖರ್ ಅವರೆಲ್ಲ ಮಾಡೋ ಒಂದು ಟೈಮಲ್ಲಿ ಇವತ್ತು ರೆಕಾರ್ಡಿಂಗ್ ಆಗ್ತಾ ಇದೆ ಅಂದ್ರೆ ಸರ್, ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಡೆಡಿಕೇಟ್ ಆಗಿ ಕೆಲಸ ಮಾಡೋರು. ಬೇರೆ ಅವಾಗ್ಲೂ ಮಕ್ಕಳು ಇದ್ರು, ಸಂಸಾರ ಇತ್ತು, ಎಲ್ಲದೂ ಇತ್ತು ಎಲ್ಲರಿಗೂ. ಸುಮಾರು ಒಂದು 30ರಿಂದ 40 ಜನ 50 ಜನ ಎಲ್ಲ ಒಂದು ಸ್ಟುಡಿಯೋಗೆ, ಈಗ ಉದಾಹರಣೆಗೆ ಚಾಮುಂಡೇಶ್ವರಿ ಸ್ಟುಡಿಯೋ ಆಗಿರ್ಬೋದು ಅಥವಾ ಪ್ರಸಾದ್ ಸ್ಟುಡಿಯೋ ಆಗಿರ್ಬೋದು, ಯಾವ್ದಾದ್ರು ದೊಡ್ಡ ದೊಡ್ಡ ಸ್ಟುಡಿಯೋಗಳಲ್ಲಿ ಬೆಳಗ್ಗೆ ಬಂದ್ರೆ ಸಂಜೆವರೆಗೂ ಸರ್ ಅದು ಏನ್ ಡೆಡಿಕೇಶನ್, ಎಷ್ಟು ಅವ್ರನ್ನೆಲ್ಲ ನೋಡಿ ಕಲ್ತಿರೋದು ನಾವು. ಎಷ್ಟು ಡೆಡಿಕೇಶನ್ ಆಗಿ, ಯಾವುದೇ ಫೋನ್ಗಳು ಕಡಿಮೆ ಅಲ್ಲ, ಅವಾಗ ಕಡಿಮೆ ಇತ್ತು, ಬಟ್ ಅಷ್ಟು ಕೆಲಸ ಮಾಡಿದ್ರು. ಅದಕ್ಕೆ ಇವತ್ತಿಗೂ ಆವಾಗ ಮಾಡಿರೋ ಹಾಡುಗಳೆಲ್ಲ ಅಷ್ಟು ಅದ್ಭುತವಾಗಿ ಬಂದಿದೆ. ಇವತ್ತು ಯಾವುದೇ ಪ್ರೋಗ್ರಾಮರ್ಸ್ ಎಲ್ಲೇ ಹೋದ್ರು ಇದಕ್ಕೆ ಕೆಲಸಕ್ಕೆ ಅದೇ ಸಾಂಗ್ಗಳನ್ನ ಹಾಡ್ತಾರೆ. ಇತ್ತೀಚಿನ ಹಾಡುಗಳನ್ನ ಹಾಡ್ತಾರ ಕಡಿಮೆ. ನೀವು ಡಿಜಿಟಲ್ ಬಂದ್ಮೇಲೆ ಈ ಸುಮ್ಮನೆ ಹಿಂಗೆ ಕೇಳಿ ಹಿಂಗೆ ಮಾಯ ಆಗ್ಬಿಡುತ್ತೆ ಹಾಡುಗಳು. ತುಂಬಾ ಇದಾಗ್ಬಿಟ್ಟಿದೆ ಜನಕ್ಕೆ. ಇವಾಗ ಉದಾಹರಣೆ, ನೀವು ನಮ್ಗೆ ನಾವು ಲೈವ್ ಮಾಡಬೇಕು, ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಏನೇನೋ ಅಂದ್ಕೊಂಡ್ರು, ಯಾರಿಗಾದ್ರೂ ಫೋನ್ ಮಾಡಿದ್ರೆ, ಮೇಡಮ್ ಅಥವಾ ಸರ್ ಇವತ್ತು ತಬ್ಲಾ ಎಷ್ಟು ಅವರ್ ಕೆಲಸ ಇದೆ, ಎಷ್ಟೊತ್ತಿಗೆ ಆಗತ್ತೆ, ನಾನೊಂದು 2 to 3 hours ಬರ್ಬೋದು ಅಷ್ಟೇ ಅಂತ. ಅಂದರೆ ನಮಗೆ ಫುಲ್ ಕೆಲಸ ತಗೊಳ್ಳೋ ಒಂದು ಇದೇ ಹೊರಟೋಗ್ಬಿಟ್ಟಿದೆ. ಯಾಕಂದ್ರೆ ಅಫ್ಕೋರ್ಸ್ ಲಿಮಿಟೆಡ್ ಟೈಮಲ್ಲಿ ನಾವು ಹೇಗೆ ತಗೊಳಕ್ಕಾಗತ್ತೆ, ತುಂಬಾ ಎಷ್ಟು ಅವರ್ ಆಗುತ್ತೆ. ನಾವು ಅವಾಗ ಹೇಳ್ಬೇಕು, ಇಲ್ಲ ಒಂದು 2 hours ಅಲ್ಲಿ ಮುಗಿಸ್ ಕಳಿಸ್ಬಿಡ್ತೀವಿ, 3 hours ಅಲ್ಲಿ ಮುಗಿಸ್ ಕಳಿಸ್ಬಿಡ್ತೀವಿ ಅನ್ನೋ ತರ ಆಗ್ಬಿಟ್ಟಿದೆ. ಯಾಕಂದ್ರೆ ಈಗ ಸಿಚುವೇಶನ್ ಹಾಗೆ ಇದೆ ಬಿಡಿ, ಎಲ್ಲರಿಗೂ ಅಷ್ಟೇ ಪ್ರೆಷರ್ ಇದೆ, ಇದು ಮಾಡಕ್ ಆಗಲ್ಲ. ಬಟ್ ಪ್ಲೇಯರ್ಸ್ ಅಂತೂ ತುಂಬಾ ಕಡಿಮೆ ಆಗಿದ್ದಾರೆ ಇಲ್ಲಿ. ನುಡಿಸೋರು, ಇದು ಮಾಡೋರು, ಪ್ರೋಗ್ರಾಮ್ಸ್ ಜಾಸ್ತಿ, ಕ್ವಾಲಿಟಿ ಕೊಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ನೀವು ಡಿಜಿಟಲ್ ಇದೆಲ್ಲ ಹೇಳಿದ್ಮೇಲೆ ನಂಗೊಂದು ಪ್ರಶ್ನೆ ಬಂತು. ಅಂದ್ರೆ ಈಗ ಡಿಜಿಟಲ್ ಅಲ್ಲೇ ಸುಮಾರು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಂದ್ಬಿಟ್ಟು, ಎಲ್ಲ ಏನೇ ಇದ್ರು ಸರ್ ಡಿಜಿಟಲ್ ಅಲ್ಲಿ ಲೈವ್ಗೂ ಇದಕ್ಕೂ ಏನ್ ವ್ಯತ್ಯಾಸ? ನಿಮ್ಗೆ ಆ ಸೌಂಡಿಂಗ್ ಕುತ್ಕೊಳ್ಳಲ್ಲ ಕಿವಿಲಿ. ಇವಾಗ ಕೇಳಿದ್ದು ಮರ್ತ್ ಬಿಡ್ತೀರಾ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಡಿಜಿಟಲ್ ಅಲ್ಲಿ. ಖಂಡಿತ. ಓಕೆ, ನೀವು ಯಾವುದೇ ಟ್ಯೂನ್ ಆಲ್ಮೋಸ್ಟ್ ಟ್ಯೂನೇ ಮರ್ತು ಹೋಗ್ಬಿಡುತ್ತೆ. ಯಾಕಂದ್ರೆ ನಾನು ಸುಮಾರು ಸಿನಿಮಾಗಳು ಇಲ್ಲಿ ನಡೀತಾ ಇರ್ತದೆ ಸ್ಟುಡಿಯೋಗಳಲ್ಲಿ, ಅಲ್ಲಿ ನಾನು ನೋಟಿಸ್ ಮಾಡೋದಂದ್ರೆ, ಸರ್ ಬಜೆಟ್ ಇಲ್ಲ, ಲೈವ್ ಬೇಡ, ಹಾಗೆ ಮುಗಿಸ್ಬೋಣ, ಲೈವ್ ಬೇಡ ಅನ್ನೋದೊಂದು. ಲೈವ್ ನೀವು ಏನೇ ಹಾಕಿದ್ರು ಆ ಒಂದು ಸೊಗಡು ಸಿಗಲ್ಲ. ಹೌದು. ಅದಕ್ಕೆ ಏನಾದ್ರೂ ಪ್ಲಾನ್ ಮಾಡಿ ಮತ್ತೆ ಬೇರೆ ತರ ಪ್ಲಾನ್ ಮಾಡಬೇಕು. ಬೇರೆ ಸೌಂಡಿಂಗ್ ಯಾವ ತರ ಪ್ಲಾನ್, ಹಳೆ ಒಂದು ಇದನ್ನ ಪ್ಯಾಟರ್ನ್ ತಂದ್ಬಿಟ್ಟು ಈಗಿನ ಜನರೇಷನ್ಗೆ ಆ ಇಂಪ್ನ ಕೊಡಬೇಕು. ಸೌಂಡಿಂಗ್ ಅಲ್ಲ ನಾನು ಹೇಳ್ತಿರೋದು, ಟ್ಯೂನ್. ಆಫ್ಕೋರ್ಸ್ ಎಲ್ಲರೂ ಟ್ಯೂನ್ ಒಂದು ಪ್ಲಾನ್ ಮಾಡ್ಕೊಂಡೇ ಮಾಡಿರ್ತಾರೆ, ಚೆನ್ನಾಗೇ ಮಾಡಿರ್ತಾರೆ. ಬಟ್ ಇವಾಗ ಡಿಜಿಟಲ್ ಸೌಂಡ್ ಅಲ್ಲಿ ಅಬ್ಬರ. ಒಂದು ವರ್ಷಕ್ಕೆ ನಿಮ್ಗೊಂದು 2 ರಿಂದ 3 ಸಿನಿಮಾ ದೊಡ್ಡ ಹಿಟ್ ಆಗತ್ತೆ ಅನ್ಕೊಳ್ಳಿ. 2 ಸಿನಿಮಾನೇ ಆಲ್ಮೋಸ್ಟ್ 2 ರಿಂದ 3. ಮ್ಯೂಸಿಕ್ ಅಲ್ಲಿ ಒಂದು 5 ರಿಂದ 6 ಹಾಡುಗಳು ಹಿಟ್ ಆದ್ರೆ ಅವಾಗ ಎಷ್ಟು ಹಾಡುಗಳು ಹಿಟ್ ಆಗ್ತಾ ಇತ್ತು, ಎಷ್ಟು ಸಾಂಗ್ಗಳು ನೀವು ಕೇಳ್ತಾ ಇದ್ರಿ. 70-80% ಸಿನಿಮಾಗಳು ಎಲ್ಲ ಯಾಕಂದ್ರೆ ಬಿಕಾಸ್ ಆ ಸೌಂಡಿಂಗ್ ನಮ್ಗೆ ಏನೋ ಒಂದು ಮುದ ಕೊಡ್ತಾ ಇತ್ತು. ಸೊ ಅದು ಅಫ್ಕೋರ್ಸ್ ಕನ್ನಡದಲ್ಲಿ ಚೇಂಜ್ ಆಗಿದೆ. ಕನ್ನಡದಲ್ಲಿ ಅದೊಂದು ಹೈಲೈಟ್. ನಮ್ಮ ಸಿನಿಮಾಗಳಲ್ಲಿ ಸಾಂಗ್ಸ್ ಹಿಟ್ ಆಗ್ಬಿಟ್ರೆ ಸಿನಿಮಾ ಸ್ವಲ್ಪ ಆವರೇಜ್ ಆಗಿದ್ರು ಹಿಟ್ ಆಗ್ಬಿಡುತ್ತೆ. ಹೌದು, ಅದು ಅವಾಗಿಂದಾನು ಬಂದಿದೆ. ಹೌದು.
ಸೊ ನಮ್ಮ ನೇಟಿವಿಟಿಯಲ್ಲಿ ಸಾಂಗ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಟೆಕ್ನಿಷಿಯನ್ಸ್ ಫಿಲ್ಮ್ ಮೇಕರ್ಸ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ನ ಸಿನಿಮಾಗಳು ಹಿಟ್ ಆಗುತ್ತೆ ಅಂತ. ಕಾಲದಿಂದನು ಇಲ್ಲಿವರೆಗೂ ಸಾಂಗ್ ಹಿಟ್ ಆದ್ರೆ ಸಿನಿಮಾ ಅದನ್ನೇ ಕರ್ಕೊಂಡ್ ಬರುತ್ತೆ. ಉದಾಹರಣೆ ಮೊನ್ನೆವರೆಗೂ ಅದೇ ಇದಾಗಿದೆ. ಬಟ್ ಒಂದ್ ಸಾಂಗ್ ಹಿಟ್ ಮಾಡಕ್ ತುಂಬಾ ಕಷ್ಟ ಪಡ್ಬೇಕು, ಅದು ತುಂಬಾ ಶ್ರಮ ಪಡ್ಬೇಕು. ಅವಾಗ ಹಾಗಿರ್ಲಿಲ್ಲ. 5 ಇದ್ರ SP ಬಾಲಸುಬ್ರಹ್ಮಣ್ಯಂ 5 ಹಾಡು ಹಾಡಿದ್ರೆ 5 ಹಾಡು ಇಟ್ಟು, ಎಷ್ಟ್ ಜನಕ್ಕೆ ಅವ್ರ ಜೊತೆ ಎಲ್ಲ ಕಾಂಬಿನೇಷನ್ ಇದ್ರೆ ಅದಕ್ಕೆ 5 ಹಿಟ್ 5 ಅಷ್ಟು ಚೆನ್ನಾಗಿರ್ತಾ ಇತ್ತು. ಬಟ್ ಇವಾಗ ಒಂದೊಂದು ಸಾಂಗ್ ಹಿಟ್ ಮಾಡೋದು ತುಂಬಾ ಕಷ್ಟ ಇದೆ. ಬಟ್ ಕೆಲವೊಮ್ಮೆ ಬಜೆಟ್ ಅಂತ ಅದನ್ನು ಕೌಂಟ್ ತಗೊಂಡ್ರು ಹಾಗಿರುತ್ತೆ. ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಎಲ್ಲ ಒಂದೊಂದು ಸಾಂಗ್ ಹಿಟ್ ಮಾಡ್ತಾರೆ, ಬಟ್ ಅದು ವರ್ಷ ಇಡೀ ಅದನ್ನ ರೀಲ್ಸ್ ಇನ್ಸ್ಟಾದಲ್ಲಿ ಅದನ್ನೇ ಹಾಕಿ ಜನ ಅದನ್ನೇ ಕೇಳೋ ಥರ ಆಗೋಗಿದೆ ಅಷ್ಟೇ. ಬಟ್ ಅಂತ ಒಂದು ಇದರಲ್ಲಿ ನಾವು ಅದೇ ಬೇರೆ ಏನು ಸಪ್ರೇಟ್ ಅಂತ ಹೇಳಲ್ಲ, ಬಟ್ ಅದರಲ್ಲೇನೆ ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ಬಿಟ್ಟು ಕಮರೊಟ್ಟಿಗೆ ಏನೇನ್ ಕೊಡ್ಬೋದು ಅದನ್ನೇ ಹೇಳಕ್ ಬಂದ ಅದನ್ನ ಪ್ಲಾನ್. ಇದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದನ್ನೆಲ್ಲ ನೀವು ಕಮರೊಟ್ಟು 2 ಅಲ್ಲಿ ಹಾಕಿ ತೋರಿಸಿದ್ರೆ, ಯಾಕಂದ್ರೆ ಸಾಂಗ್ಸ್ ಬ್ಯೂಟಿಫುಲ್ ಆಗಿದೆ. ಖಂಡಿತ ಹೌದು. ಅದ್ರ ಜೊತೆಗೆ ಒಂದು ಸರ್ಪ್ರೈಸ್ ಸಾಂಗ್ ಇಟ್ಟಿದ್ದೀರಾ, ಇನ್ನ ಎಲ್ಲೂ ಬಿಟ್ಟಿಲ್ಲ. ಹೌದು ಹೌದು ಹೌದು. ಸೊ ಅದು ಇವತ್ತೇನಾಗಿದೆ, ಆ ಒಂದು ಎಲಿಮೆಂಟ್ ಇದೆಯಲ್ಲ ಎಲ್ರಿಗೂ ಹತ್ರ ಆಗ್ಬಿಟ್ಟಿದೆ. ಅದು ಒಂದು ಫೋಟೋ ಅಲ್ಲಿ ತೋರಿಸ್ಬಿಟ್ರು ಅಷ್ಟೇ, ಒಂದೆಲ್ಲೋ ಒಂದು ಸೀನ್ ಅಲ್ಲಿ ತೋರಿಸ್ಬಿಟ್ರು ಅಷ್ಟೇ, ಜನ ಅದಕ್ಕೆ ಅಂತ ಇಷ್ಟಪಡ್ತಿದ್ದಾರೆ. ಕೋಸ್ಟಲ್ ಕರ್ನಾಟಕ ಕಡೆ ಬರುವಂತವ್ರು ಇಂಪಾರ್ಟೆಂಟ್ ಇದೆ ಅದು. ಸೊ ಆ ಒಂದು ಸಾಂಗ್ ಈ ಸಿನಿಮಾಗೆ ಎಷ್ಟು ಮುಖ್ಯ ಅಂತ ಹೇಳಿ ಅದನ್ನ ಅಡಾಪ್ಟ್ ಮಾಡಿದ್ರಿ? ತುಂಬಾ ಮುಖ್ಯ ಆಕ್ಚುಲಿ ಈ ಸಿನಿಮಾದಲ್ಲಿ. ಇವನ್ ಲಾಸ್ಟ್ ಸಿನಿಮಾದಲ್ಲೂ ಅದೇ ಒಂದು ಪ್ಯಾಟರ್ನ್ ಇಟ್ಟಿದ್ರು, ಬಟ್ ಇದು ಬೇರೆ ತರನೇ ಬಂದಿದೆ ಸಾಂಗ್. ಉದಾಹರಣೆಗೆ ಅದಕ್ಕೆ ಯೂಸ್ ಮಾಡಿರೋ ನಾವು ಪರ್ಕ್ಯೂಷನ್ಸ್ ಇರ್ಬೋದು, ಪ್ರತಿಯೊಂದು ಲೈವ್ ಮಾಡಲೇಬೇಕು, ಇಷ್ಟೆಷ್ಟೇ ಇನ್ಸ್ಟ್ರೂಮೆಂಟ್ಸ್ ಹಾಕಬೇಕು ಅಂತ ಪ್ಲಾನ್ ಮಾಡಿ ನೀಟಾಗಿ ಅದನ್ನ ಒಂದು ಔಟ್ಪುಟ್ ತೆಗ್ದಿದೀವಿ. ಸತೀಶ್ ಪಟ್ಲ ಅಂತ ಮಂಗಳೂರವರು, ಯಕ್ಷಗಾನ ಕಲಾವಿದರು ಅವರು. ಸೊ ಅವರು ಯಕ್ಷಗಾನ ಗಾಯಕರು, ಅಲ್ಲಿ ಬಾರಿ ಫೇಮಸ್ ಇದ್ದಾರೆ. ಅವರು ಹಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ. ನೀವು ಫೈನಲ್ ಔಟ್ಪುಟ್ ಕೇಳಿದ್ರೆ ತುಂಬಾ ಮೈ ಜುಮ್ಮನತ್ತೆ. ನಮ್ಮೊಬ್ರು ಫ್ರೆಂಡ್ ಇದ್ದಾರೆ, ಅವರು ಈ ಸಿನಿಮಾಗೆ ಸಂಬಂಧಪಟ್ಟವ್ರೆ. ಯಾವಾಗಲಾದ್ರು ಬಂದಾಗ ಆ ಸಾಂಗ್ ಪ್ಲೇ ಮಾಡಿ ಸರ್, ಬೇರೆ ಏನು ಬೇಡ ಅಂತಾರೆ. ಸಾಂಗ್ ಮೈ ಜುಮ್ ಅಂದ್ಬಿಡುತ್ತೆ ಅನ್ನೋದು. ಈಗ ಇದು ನೋಡ್ತಾ ಇರೋರಿಗೆ ಏನ್ ಸಾಂಗ್ ಇರ್ಬೋದು ಇದು ಅಂತ ಒಂದು ಖಂಡಿತ ನೀವೇ ಹೇಳ್ಬಿಡೋದು ಏನು ಅಂತ. ಇದನ್ನ ಬರೆದವರು ನವೀನ್ ರೈ. ಇದರಲ್ಲಿ ವಿಶೇಷ ಏನಂತಂದ್ರೆ, ತುಳುನಾಡಲ್ಲಿ ಸಹ ತುಂಬಾ ತುಂಬಾ ದೇವರುಗಳು, 100 ದೇವರುಗಳ ಹೆಸರನ್ನ ಅವ್ರು ಮೆನ್ಷನ್ ಮಾಡಿದ್ದಾರೆ ಈ ಸಾಂಗ್ ಅಲ್ಲಿ. ಮೆನ್ಷನ್ ಮಾಡಿ ಅದನ್ನ ಟ್ಯೂನ್ ಅಪ್ ಮಾಡಿರೋದು, ಲಿರಿಕ್ಸ್ ಬರೆದ್ಮೇಲೆ ಟ್ಯೂನ್ ಅಪ್ ಮಾಡಿರೋದು. ಬ್ಯೂಟಿಫುಲ್ ಸಾಂಗ್. ಅದು ಓಪನಿಂಗ್ ಡೆನ್ನ ಡೆನ್ನ ಡೆನ ಡೆನ್ನ 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 ಡೆನ ಡೆನ್ನ ಡೆನ್ನ ಈ ತರ ಒಂದು ಪ್ಯಾಟರ್ನ್. ಈ ತರ ಒಂದು ಫ್ಲೋ ಅಲ್ಲಿ ಹೋಗುತ್ತೆ. ಬಟ್ ನಾನು ಹಾಡೋದಕ್ಕಿಂತ ಬಟ್ ಆ ಸಿಚುಯೇಷನ್ಗೆ ತುಂಬಾ ಅಪ್ಟ್ ಆಗಿದೆ ಅದು, ಆ ಒಂದು ಫೀಲು. ಇಲ್ಲ, ಯಾಕಂದ್ರೆ ಅದು ನನಗೆ ಗೊತ್ತಿತ್ತು. ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸಿನಿಮಾ ಕೂಡ ನೋಡಿದೀನಿ ನಾನು. ಎಕ್ಸ್ಟ್ರಾರ್ಡಿನರಿ ಫೀಲ್ ಇತ್ತು. ನಾನು ಆಡಿಯನ್ಸ್ ಹೇಳ್ಬಾರ್ದು ಅಂತಾನೆ ಇದ್ದೆ. ಸೊ ನಿಮ್ಮ ಎಪಿಸೋಡ್ ಮೂಲಕನೇ ಹೇಳ್ತಿದ್ದೀನಿ. ಅದು ನಾವು ಒಂದು ಸ್ಪೆಷಲ್ ಶೋ ನಾವು ನೋಡಿದಾಗ ನನ್ಗೆ ತುಂಬಾ ಇಂಪ್ರೆಸ್ ಆಗ್ಬಿಡ್ತದೆ. ಪ್ಲಸ್ ಆ ಸಾಂಗ್ಸ್ ಬಂದ ಎಷ್ಟು ಒಳ್ಳೆ ಡ್ಯುಯೆಟ್ ಸಾಂಗ್ ಸರ್, ಎಷ್ಟು ನೀಟಾಗಿ ಅಂದ್ರೆ ಕೇಳೋರ್ಗೆ ಎಲ್ಲಾರ್ಗು ಈಸಿ. ಒಂದೆಲ್ಲೋ ಒಂಥರ ಒಂದು ಬಟ್ರಿ ತರ ಇದೆ ಸಾಂಗ್. ಅದು ಡ್ಯುಯೆಟ್ ಸಾಂಗ್. ಅದು ಆಲ್ರೆಡಿ ಒಂದು ರೀಲ್ಸ್ ಅಲ್ಲೆಲ್ಲ ಹ್ಯೂಜ್ ಸಖತ್ ಹಿಟ್ ಆಗಿದೆ. ಪ್ಲಾನ್ ಮಾಡಿ ಅದನ್ನ ನಾವು ಇದ್ ಮಾಡಿದ್ವಿ. ಫಸ್ಟ್ ರೆಕಾರ್ಡಿಂಗು ಪರಮೇಶ್ವರ್ ಒಂದು ಐಡಿಯಾ ಇಂದಾನೆ ಅದನ್ನ ಪ್ಲಾನ್ ಮಾಡಿದ್ದು. ಅವರು ಬಿಫೋರ್ ಹೇಳಿದ್ರು ಇದು ಒಂಥರ ಬೇರೆ ತರ ಲೆವೆಲ್ ಹೋಗತ್ತೆ, ಬಟ್ ಇದು ಸಿನಿಮಾ ವಿತ್ ವಿಜುವಲೇಷನ್ ನೋಡಿದಾಗ ಇನ್ನೂ ಜನಕ್ಕೆ ಫೀಲ್ ಆಗುತ್ತೆ ಅಂತ ಹೇಳಿದ್ರು. ಅದೇ ತರ ಅವರ ಪಿಕ್ಚರೇಷನ್. ನನಗೆ ಅದ್ ನೋಡ್ಬೇಕಾದ್ರೆ ಸಖತ್ ಇಷ್ಟ ಆಯ್ತು. ಅಂಡ್ ಮೇಜರ್ಲಿ ಈ ದೈವದು ಇಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಕೂತಿದೀನಿ, ಮೈಯೆಲ್ಲ ಒಂಥರ ಜುಮ್ಮು. ಯಾಕಂದ್ರೆ ಅದು ಇಂಪ್ಯಾಕ್ಟ್ ಹಂಗಿದೆ. ಖಂಡಿತ ಅದು ಕಾಂತಾರ ಇರ್ಬೋದು ಅಥವಾ ಬೇರೆ ಬೇರೆ ಸಿನಿಮಾ ತೋರಿಸಿದ ಅದ್ರದ್ದು ಮೇಜರ್ ಇಂಪ್ಯಾಕ್ಟ್ ಏನೋ ಗೊತ್ತಿಲ್ಲ. ಬಟ್ ವೆನ್ಎವರ್ ಆತರ ಬಂದಾಗ ಆ ಫೀಲ್ ಸಖತ್ತಾಗಿದೆ. ಸೊ ಈಗ ನಿಮ್ಮ ಇದು ಈ ಸಾಂಗ್ಸ್ ಜೊತೆಗೆ ನೀವು ಇಡೀ ಸಿನಿಮಾದಲ್ಲಿ ಟ್ರಾವೆಲ್ ಮಾಡಿಸಿದಿರಾ ನೋಡಿ. ನನ್ ಫಸ್ಟ್ ಟೈಮ್ ನಾನು ನೋಡಿದ ತರ ಕ್ಯಾಮ್ರಾ ವರ್ಕ್ ಜೊತೆಗೆ ಮ್ಯೂಸಿಕ್ ಟ್ರಾವೆಲ್ ಮಾಡ್ತಿದೆ. ಅದು ನನ್ನ ಅಬ್ಸರ್ವೇಷನ್ ಅಲ್ಲಿ ನಾನು ನೋಡಿದ್ದು. ಅದು ಎಕ್ಸ್ಟ್ರಾರ್ಡಿನರಿ. ಅಂಡ್ ನೀವು ಬ್ಲೆಂಡ್ ಆಗಿದೆ, ಒಂದು ಮತ್ತೆ ಆಟೋಮೇಶನ್
ಸೊ ನನಗೆ ಒಂದು ಸ್ಪೀಕರ್ ಇಂದ ಈ ಕಡೆ ಸ್ಪೀಕರ್ ಟ್ರಾವೆಲ್ ಆಗ್ತಿರ್ಬೇಕಾದ್ರೆ ಇಟ್ ವಾಸ್ ಅಮೇಸಿಂಗ್. ನೀವೇ ಫಸ್ಟ್ ಆಡಿಯನ್. ಸೊ ನನಗೆ ಅದು ದಿಸ್ ಆರ್ ಆಲ್ ಮೈ ಅಬ್ಸರ್ವೇಷನ್. ನಾನು ನೋಡಿದೆ, ನಾನು ಅವಾಗಲೇ ಪರಮೇಶ್ವರ್ ಹೇಳಿದ್ದೆ, ರಮೇಶ್ ಅವ್ರು ಎಲ್ರಿ, ನಾನು ಇಮಿಡಿಯೇಟ್ಲಿ ಅವರಿಗೆ ಇಲ್ಲ, ನೀವು ನನಗೆ ಸಿಕ್ಕಾಗ ಪ್ರೆಸ್ ಮೀಟ್ ಸಿಕ್ಕಾಗ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರಿ. ನನಗೆ ಸಕ್ಕತ್ ಇಷ್ಟ ಆಗ್ಬಿಟ್ಟಿತ್ತು. ಖಂಡಿತ. ಹಾಗೆ ಸೊ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಸಿನಿಮಾಲಿ? ಸಿನಿಮಾ ಅದೇ ಈಗ ಪ್ರತಿಯೊಂದೂ ಈಗ ವಿತೌಟ್ ಮ್ಯೂಸಿಕ್ ನಾವು ಕಲ್ಪನೆ ಮಾಡ್ಕೊಳಕ್ ಆಗಲ್ಲ. ಎಲ್ಲ ಲೈಫ್ ಅದೇನೆ. ಹೌದು. ಅದರಲ್ಲಿ ಅದಕ್ಕೆ ಏನ್ ಬೇಕೋ ಅದಕ್ಕೆ ಕೂಡಿದಾಗ ಎಲ್ಲ ಒಂದು ಸೆಟ್ ಅಂತ ಆದಾಗ ಅದನ್ನ ನೋಡೋಕೆ ಚಂದ. ಅದನ್ನ ವಿಜುವಲೈಸೇಷನ್ ಆಗಿರ್ಬೋದು, ಪಿಕ್ಚರ್ ವಿತ್ ಸೌಂಡಿಂಗ್ ಜೊತೆ ನೋಡೋಕೆ ಇನ್ನೂ ಮಜವಾಗಿರುತ್ತೆ. ಪಿಕ್ಚರ್ ಹಾಗೆ ಮಾಡಿದ್ದಾರೆ ನಮಗೆ. ಇದು ಎಲ್ಲ ಒಂದು ಕಡೆ ಈಗ ಮೊನ್ನೆ ಸೂಫ್ರಮ್ ಸೋ ಹಿಟ್ ಆಯ್ತು. ಸೊ ಇದೇನಾದ್ರೂ ಮೌಟಾಕ್ ಆದ್ರೆ ಆ ಚಾನಲ್ಲೇ ಹೋಗುತ್ತೆ. ಇದು ಪ್ಯಾರಾನಾರ್ಮಲ್, ಇದು ನಾರ್ಮಲ್ ಅಲ್ಲ, ಪ್ಯಾರಾನಾರ್ಮಲ್ ಒಂಥರ ನಾರ್ಮಲ್ ಅಲ್ಲ, ಪ್ಯಾರಾನಾರ್ಮಲ್. ಹೌದು. ಅದರಲ್ಲಿ ಬೇರೆ ತರನೇ ಭಯ ನಮ್ಗೆ ಗೊತ್ತಿಲ್ಲದೇನೆ ಬೇಕಂತ ಖಂಡಿತ ಅವರು ಭಯ ಹುಟ್ಟಿಸುತ್ತಾರೆ. ಅದು ಮಾಡಿಲ್ಲ. ಸಿನಿಮಾದಲ್ಲಿ ಭಯ ಹುಟ್ಟುತ್ತೆ ನೋಡ್ಬೇಕಾದ್ರೆ ಆಟೋಮೆಟಿಕ್. ಅದೇ ಇದು ಎಕ್ಸ್ಪೆಕ್ಟ್ ಸಿನಿಮಾಲ್ ಮಜಾ ಏನು ಅಂತ ಹೇಳಿದ್ರೆ, ನೀವು ಇಲ್ಲಿನ ಬಂದ್ಬಿಡತ್ತಾ ಅಲ್ಲಿನ ಬಂದ್ಬಿಡತ್ತಾ ಎಲಿಮೆಂಟೇ ಇಲ್ಲ. ನೀವು ಟ್ರಾವೆಲ್ ಮಾಡ್ದ ಸಿನಿಮಾಲಿ ಸಡನ್ ಆಗಿ ಬರುತ್ತೆ ಅಂಡ್ ಒಂದ್ ಮೆಸ್ಮರೈಸ್ ಮಾಡುತ್ತೆ. ನನಗೆ ಸಕ್ಕತ್ ಇಷ್ಟ. ನಾನು ಇದು ಮುಂಚೆನೂ ಹೇಳ್ತಿದ್ದೆ, ನಮ್ಮ ಇವ್ರದ್ದು ಜೂನಿಯರ್ ಇರ್ಬೋದು, ಆಮೇಲೆ ಎಕ್ಕ ಇರ್ಬೋದು, ದೆನ್ ಸೂಫ್ರಮ್ಸೋ, ಇದೆಲ್ಲ ಬೇರೆ ಬೇರೆ ಜಾನರ್ ಸಿನಿಮಾಗಳು. ಆ ಜಾನರ್ ಸಿನಿಮಾಗೆ ಐಸಿಂಗ್ ಆನ್ ದ ಕೇಕ್ ತರ ಒಂದು ಹಾರರ್ ಸಿನಿಮಾ ಬರುತ್ತೆ. ಸೊ ನಮ್ಮ ಇಂಡಸ್ಟ್ರಿಗೆ ಇದು ದಿಸ್ ಇಸ್ ದ ಸೀಸನ್. ಈಗ ಆಡಿಯನ್ಸ್ ಏನಾದ್ರು ಮುಂದ್ ಬಂದ್ಬಿಟ್ಟು ನೀವು ಫಸ್ಟ್ ಸಿನಿಮಾ ನೋಡಿ, ನೀವೇ ಆಚೆ ಬಂದ್ಬಿಟ್ಟು ಈ ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ನೀವೇ ಹೇಳ್ತೀರಾ. ಸೊ ಆ ಒಂದು ಎಲಿಮೆಂಟ್ ಇದ್ರಲ್ಲಿ ನನಗೆ ಎದ್ದು ಕಾಣಿಸ್ತಾ ಇದೆ. ಬಿಕಾಸ್ ನಾನೇ ಆಡಿಯನ್ಸ್ ಆಗಿ ಸಿನಿಮಾ ನೋಡಿದ್ದೀನಿ. ಸೊ ನನ್ಗೆ ಆ ಫೀಲ್ ಫಸ್ಟ್ ನಾನು ಸೂಪರ್ ಆಗಿ ಸಿಕ್ತು. ನಾನು ಆಚೆ ಬಂದ ತಕ್ಷಣ ಹೇಳ್ದೆ, ಒಳ್ಳೆ ಸಿನಿಮಾ ಮೌಟಾಕ್ ಹೇಗ್ ಸೂಫ್ರಮ್ ಸೋಗ್ ಆಗಿದೆಯೋ ಆ ತರ ಜನ ಕೊಟ್ರೆ ಮಿಕ್ಕಿದೇನು ಮಾಡೋದ್ ಬೇಕಾಗಿಲ್ಲ. ಸಿನಿಮಾ ತಾನ. ಆಮೇಲೆ ಕೆಲವೊಂದು ಸಿನಿಮಾನ ಜನ ಅವರಾಗಿ ಇಷ್ಟಪಟ್ಟು ಬರೋರು ಇದಾರೆ. ಅದು ಆ ಜನರಿಗೆ ಇದು ಹೋಗುತ್ತೆ. ಯಾಕಂದ್ರೆ ಇದು ನಾವು ಎಷ್ಟು ಮೌಟಾಕಲ್ಲೇ ಹೋಗ್ಬೇಕು. ಕೆಲವೊಂದ್ ಕಡೆ ನೀವು ಪರ್ಫೆಕ್ಟ್ ಆಗಿ ಹೇಳಿದ್ರಿ, ಜನ ಸಿನಿಮಾ ಇಷ್ಟಪಟ್ಟು ಬಡೋರು ಇದಾರೆ. ಬಟ್ ಇಲ್ಲಿ ಸುಮ್ನೆ ಜನ ಬರಲ್ಲ ಅಂತ ಹೇಳೋದು ಸುಳ್ಳು. ಬಟ್ ಎಲ್ಲಾ ತರ ಆಡಿಯನ್ಸ್ ಇದಾರೆ. ನನಗೆ ರವಿ ಸರ್ ಬಂದ್ಬಿಟ್ಟು ಯುದ್ಧಕಾಂಡ ಅದೊಂದು ಪ್ರೆಸ್ ಮೀಟ್ ಅಲ್ಲಿ ಒಂದ್ ಮಾತು ಹೇಳಿದ್ರು, ಒಳ್ಳೆ ಸಿನಿಮಾ ಮಾಡ್ರಿ, ಜನ ಬರ್ತಾರೆ. ಜನ ಬರಲ್ಲ ಅಂತ ಹೇಳಿ ಯಾಕೆ ಹೇಳ್ತೀರಾ? ಜನ ಬಂದೇ ಬರ್ತಾರೆ. ಒಳ್ಳೆ ಸಿನಿಮಾ ಕೊಟ್ರೆ ಜನ ಬರ್ತಾರೆ ಅಂತ ಒಂದ್ ಇದ್ರಲ್ಲಿ ಒಳ್ಳೆ ಸಿನಿಮಾ ಕಮರೋಟ್ ಟು ನೀವು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಅದು ರವಿ ಸರ್ ಹೇಳ್ದಂಗೆ ಒಳ್ಳೆ ಸಿನಿಮಾ ಬರ್ತಾ ಇದೆ, 100% ಅದು ಹಿಟ್ ಆಗುತ್ತೆ. ಖಂಡಿತ. ನನಗೆ ಎಸ್ಪೆಷಲಿ ನೀವು ಇಂಟರ್ವ್ಯೂ ಮಾಡೋ, ಸಂದರ್ಶನ ಮಾಡೋದು ತುಂಬಾ ಇಷ್ಟ ನನಗೆ. ಯಾಕಂದ್ರೆ ನಿಮ್ಮ ಮಾತುಗಳು ತುಂಬಾ ಸ್ಫುಟವಾಗಿರುತ್ತೆ. ಅದು ಎಲ್ರಿಗೂ ಬರಲ್ಲ. ಅದು ಜೊತೆಗೆ ಅವಾಗ ನಮ್ಗೆ ಒಂದು ಫ್ರೆಂಡ್ಲಿ ಆಗಿ ಖುಷಿ ಆಗತ್ತೆ. ಅದು ನನ್ನ ಕಾನ್ಸೆಪ್ಟೇ ಇದೇ ಇತ್ತು. ಅಂದ್ರೆ ಜನರಲ್ ಆಗಿ ಆಚೆ ಸಿಕ್ಕಿದಾಗ ಹೆಂಗ್ ಮಾತಾಡ್ತೀವೋ ಅದೇ ರೀತಿನೇ ನಾವು ಒಂದು ಮಾತಾಡ್ಬೇಕು ಅಂತ ಹೇಳಿ. ಯಾಕೆ ಅವಾಗ ಈಸಿ ಆಗತ್ತೆ. ಅಂಡ್ ಓಕೆ, ಈಗ ಸಿನಿಮಾ August 1st ಬರ್ಬೇಕಿತ್ತು ಸರ್. August 22nd ಬಂತು. ಅದ್ ನಾವು ಎಲ್ರಿಗೂ ಗೊತ್ತು, ಸೂಫ್ರಮ್ಸೋ ಯಾವ ತರ ಒಂದು ವೇವ್ ಕ್ರಿಯೇಟ್ ಮಾಡ್ಬಿಡ್ತು. ಅದರಿಂದ ಇದ್ರ ಡಿಸ್ಟ್ರಿಬ್ಯೂಷನ್ ಅಲ್ಲೂ ನಾನು ಸ್ವಲ್ಪ ಓಡಾಡ್ತಾ ಇದ್ದೀನಿ. ಥಿಯೇಟರ್ ಸಿಕ್ಕಾಪಟ್ಟೆ ಕೊರತೆ ಇತ್ತು ನಮಗೆ. ಅದಾದ್ಮೇಲೆ ಕೂಲಿ ಇದೆಲ್ಲ ಬಂತು. ಸೊ 22nd ಈಗ ಫೈನಲ್ ಡೇಟ್ ಫಿಕ್ಸ್ ಆಗಿ ಬರ್ತಾ ಇದೆ. ಸೊ ನೀವು ಆಡಿಯನ್ಸ್ ಅಲ್ಲಿ ಏನ್ ಕೇಳ್ಕೊಳ್ತೀರಾ? 22nd ಇದೆ. 22nd ಬರ್ತಾ ಇದೆ. ತುಂಬಾ ಟೈಮ್ ಕಡಿಮೆ ಇದೆ, ಆದ್ರೆ ಜನ ಬರೋದಕ್ಕೆ ಟೈಮ್ ಕಡಿಮೆ ಇರಲ್ಲ. ಜನ ಯಾವಾಗ ಬೇಕಾದ್ರೂ ನುಗ್ಗುವುದು ಥಿಯೇಟ್ರಿಗೆ. ಎಲ್ಲ ಥಿಯೇಟರ್ಗಳು ಆಲ್ಮೋಸ್ಟ್ ನಿಯರ್ ಎಲ್ಲ ಥಿಯೇಟರ್ಗಳಲ್ಲೂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲೆಲ್ಲಿ ಈಗ ಶೆಡ್ಯೂಲ್ ಎಲ್ಲೆಲ್ಲಿ ಬ್ಯುಸಿ ಇದೆ, ಎಲ್ಲ ಕಡೆ ಬ್ಯುಸಿ ಇದೆ. ಆದ್ರೂ ಥಿಯೇಟ್ರ್ಗಳು ಜನ ಸಿನಿಮಾ ಇಲ್ಲ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ ಸಿಕ್ಕಾಬಟ್ಟೆ ಸಿನಿಮಾ ಥಿಯೇಟ್ರ್ ಬ್ಯುಸಿ ಆಗಿದೆ. ಅಂಥ ಟೈಮಲ್ಲೂ ನಮ್ಮ ಸಿನಿಮಾ ಬರ್ತಾ ಇದೆ. ಇದೊಂದು ಸಿನಿಮಾ ಆದರೆ ಇದು ಜನಕ್ಕೆ ತುಂಬ ಇಷ್ಟ ಆಗುವಂಥ ಸಿನಿಮಾ. ಯಾವುದಾದ್ರು ಸಿನಿಮಾ ಬೇರೆ ನೋಡೋಕೆ ಹೋದವ್ರು ಬೇಡ ಈ ಸಿನಿಮಾ ನೋಡೋಣ ಅಂತನಾರು ಬರ್ತಾರೆ. ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಇಷ್ಟ ಆಗೋಂಥ ಒಂದು ಸಿನಿಮಾ ಕಮರೋಟ್ ಟು. ಐ ಥಿಂಕ್ ಎಲ್ಲ ಜಾನರ್, ಎಲ್ಲ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಇರ್ಬೋದು, ಯಾವ ಏಜ್ ಅವರಿಗೂ ಈ ಸಿನಿಮಾ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ, ಭಯ ಪಟ್ಕೊಂಡು ಹೋಗೋ ಅಂಥ ಸಿನಿಮಾ. ಇದು ಖಂಡಿತ ಎಲ್ಲ ಇಷ್ಟಪಡ್ತೀರಂತ ಅಂದ್ಕೊಂಡಿದ್ದೀನಿ. ನೋಡೋದಲ್ಲ ಸ್ನೇಹಿತರೆ,
ಎಷ್ಟು ಸಟಲ್ ಆಗಿ ಎಷ್ಟು ನೀಟಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿಬಿಟ್ರು. 22 ಆಗಸ್ಟ್ ಸಿನಿಮಾ ರಿಲೀಸ್ ಆಗ್ತಿದೆ. ಡೆಫಿನೆಟ್ಲಿ ನೀವು ಈ ಸಿನಿಮಾನ ಎಂಜಾಯ್ ಮಾಡೇ ಮಾಡ್ತೀರಾ. ಯಾಕಂದರೆ ಹಾರರ್ ಸಿನಿಮಾಸ್ಗೆ ಮುಂಚೆಯಿಂದ ಡಿಮ್ಯಾಂಡ್ ಯಾವಾಗಲೂ ಇದೆ. ಅದರಲ್ಲೂ ಇದು ದಿಸ್ ಇಸ್ ನಾಟ್ ಜಸ್ಟ್ ಹಾರರ್, ಇದು ಪ್ಯಾರಾನಾರ್ಮಲ್. ಇದರಲ್ಲಿ ನಮ್ಮ ಪ್ರಿಯಾಂಕಾ ಉಪೇಂದ್ರ ಅವರು, ನಾಗೇಂದ್ರ ಅರಸ್ ಅವರು, ಅಶ್ವಥ್ ನೀನಾಸಂ ಅವರು, ಇನ್ನು ಮಹೇಶ್ ರಾಜ್ ಅಂತ ಒಳ್ಳೆ ಆರ್ಟಿಸ್ಟು, ಇನ್ನು ಹಲವಾರು ಇದರಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಡೈರೆಕ್ಟರ್ ಆ್ಯಂಡ್ ದ ಟೀಮ್. ಯಾಕಂದರೆ ಅಷ್ಟು ಚೆನ್ನಾಗಿ ಸ್ಟೋರಿನ ನಿಟ್ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂತ ಅದು ಎಕ್ಸಾಜುರೇಷನ್ ಅಲ್ಲ, ನಾನು ಸಿನಿಮಾ ನೋಡಿದ್ದೀನಿ, ಆ ಫೀಲ್ ಇದೆ. ಸೊ ಮಿಸ್ ಮಾಡ್ದಿರಾ ನೀವು 22 ಆಗಸ್ಟ್ ಫ್ಯಾಮಿಲಿ ಜೊತೆ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಅಂಡ್ ರವಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ನೊಂದು ಹೇಳಬೇಕು, ಇದ್ರಲ್ಲೇ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಎಲ್ಲರೂ ಸ್ವಾಮಿನಾಥನ್ ಆಗಿರ್ಬೋದು, ಹೀರೋಯಿನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ ಎಸ್, ನೋ ಡೌಟ್ ಅಬೌಟ್ ಇಟ್. ನಾನು ಮುಂಚೆನೆ ಹೇಳಿದೆ, ಸ್ವಾಮಿನಾಥನ್ ಮತ್ತೆ ರಜನಿ ಎಂತ ಒಳ್ಳೆ ಪೇರು ಸರ್, ಸಕ್ಕದಾಗಿ ಕಾಣಿಸ್ತಿದ್ದಾರೆ. ಚೆನ್ನಾಗಿ, ಅದು ಒಂದು ಇನ್ಸ್ಪಿರೇಷನ್ ಮ್ಯೂಸಿಕ್ ಮಾಡೋದಕ್ಕೆ. ಹೌದು, ಈ ತರ ಇದ್ದಾಗ ಆಟೋಮೆಟಿಕ್ಲಿ ನಿಮ್ಗೊಂದು ಇನ್ಸ್ಪಿರೇಷನ್ ಆಗುತ್ತೆ. ನಿರ್ಮಾಪಕರು ಕೂಡ ತುಂಬಾ ಸಹಕಾರ ಕೊಟ್ಟಿದ್ದಾರೆ, ಅವರಿಗೂ ಒಳ್ಳೇದಾಗಲಿ. ಫ್ಯಾಂಟಾಸ್ಟಿಕ್, ನೋಡಿದ್ರಲ್ಲ. ಸೊ ಎಲ್ಲ ಇದೊಂದು ಪಾಸಿಟಿವ್ ವೈಬ್. ಸೊ ಮಿಸ್ ಮಾಡಿದಿರ ನಾವು 22 ಆಗಸ್ಟ್ ಥಿಯೇಟ್ರಲ್ಲಿ ಸಿಗೋಣ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಯ ಸೈನಿಂಗ್ ಆಫ್. ಥ್ಯಾಂಕ್ ಯು. ನಮಸ್ಕಾರ. ನಾನಿವತ್ತು ಕನ್ನಡ ಸಿನಿ ಗ್ಯಾಲಕ್ಸಿ ಅನ್ನೋ ನಮ್ಮ ಫ್ರೆಂಡ್ ಆರ್ಯ ಅವರ ಒಂದು ಸ್ಟುಡಿಯೋದಲ್ಲಿದ್ದೀನಿ. ಅದ್ಭುತವಾದ ಒಂದು ನಿರೂಪಣೆ ಮಾಡುವಂಥ ಒಂದು ಶಕ್ತಿ ಇರೋರು. ಆ್ಯಕ್ಚುಲಿ ಡೈರೆಕ್ಟ್ರು ತುಂಬ ನಮಗೆ ಪರಮೇಶ್ವರ್ ಮೂಲಕ ಅವ್ರ ಪರಿಚಯ ಆಯಿತು. ಬಟ್ ಅಮೇಝಿಂಗ್ ಒಂದು ಎಕ್ಸ್ಪೀರಿಯೆನ್ಸು ಇಲ್ಲಿ ಈ ಸ್ಟುಡಿಯೋದಲ್ಲಿ. ಈ ಚಾನಲ್ಲಿ ಬರುವಂಥ ಎಲ್ಲ ಎಪಿಸೋಡನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ.